ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ನೋಡಿದಂಥ ವಾಕ್ಯ ದೇವಾಲಯದ ಮಹತ್ವ ಎಂಬುದಾಗಿ ನೋಡಿದ್ವಿ. ಯೇಸು ಕ್ರಿಸ್ತನೇ ಆ ದೇವಾಲಯದ ಮಹತ್ವ ಎಂಬುದಾಗಿ, ದೇವಾಲಯದಲ್ಲಿರುವಂಥ ಒಂದೊಂದು ವಸ್ತು ಕೂಡ ಯೇಸು ಕ್ರಿಸ್ತನಿಗೆ ಅದು ಸೂಚನೆಯಾಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ನೀವು ಇದನ್ನು ಮರೆಯದೇ ಇರಬೇಕು ಅಂತ ಹೇಳಿದ್ರೆ, ಭಾನುವಾರ ನೀವು ಯಾವ ವಾಕ್ಯವನ್ನು ಕೇಳ್ತೀರೋ ಆ ಸಂದೇಶವನ್ನು ಹಿಡ್ಕೊಂಡು ವಾರ ಪೂರ್ತಿ ಪ್ರಾರ್ಥಿಸ್ಬೇಕು. ಆಮೇಲೆ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯಗಳನ್ನು ನೀವು ಆಧಾರ ಮಾಡಿಕೊಂಡು ಪ್ರಾರ್ಥಿಸುವಾಗ ಖಂಡಿತ ಉತ್ತರಗಳು ಬರುತ್ತೆ, ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಳೋಣ. ಇವತ್ತಿನ ಅಂಶ ಇಸ್ರಾಯೇಲ್ಯರ ಪುನಃಸ್ಥಾಪನೆ ಎಂಬುದಾಗಿ ಎಜ್ರನು 7ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ನಾವೀಗಾಗಲೇ ಓದ್ಕೊಂಡು, ಇದರಲ್ಲಿ ನಾವು ನೋಡಿದ್ದು ಎಜ್ರನ ಮೇಲೆ ಆ ರಾಜನಿಗೆ, ಆ ದೇಶದ ರಾಜನಿಗೆ ಕರುಣೆ ಹುಟ್ಟಿತು. ದೇವರು ಕರುಣೆ ಹುಟ್ಟುವಂತೆ ಮಾಡಿದ್ರು. ಮತ್ತು ಅವನಿಗೇನೆಲ್ಲ ಕೊಡಬೇಕು ಇಸ್ರಾಯೇಲ್ ದೇಶಕ್ಕೆ, ಯೆರೂಸಲೇಮಿಗೆ ವಾಪಸ್ ಹೋಗೋದಕ್ಕೆ, ಅವೆಲ್ಲವನ್ನ ಕೊಟ್ಟು ಅವನ ಜೊತೆಲಿ ಇನ್ನು ಯಾರೆಲ್ಲ ಹೋಗ್ತಾರೋ ಅವನ್ನೆಲ್ಲ ಯೆರೂಸಲೇಮಿಗೆ ಕಳಿಸ್ಕೊಟ್ರು ಎಂಬುದಾಗಿ ನಾವು ಇವತ್ತು ತುಂಬ ಪ್ರಾಮುಖ್ಯವಾಗಿ 3 ವಿಷಯಗಳನ್ನು ತಿಳ್ಕೊಬೇಕಾಗಿದೆ. ಸೊ ಈ ಎಜ್ರನ ಪುಸ್ತಕದಲ್ಲಿ ಮತ್ತು ನೆಹೆಮ್ಯ ಪುಸ್ತಕದಲ್ಲಿ 3 ಗುಂಪುಗಳಾಗಿ ಇಸ್ರಾಯೇಲ್ಯರನ್ನ ದೇವರು ಯೆರೂಸಲೇಮಿಗೆ ವಾಪಸ್ ಕರ್ಕೊಂಡು, ಮೊದಲನೇ ಗುಂಪು ಬಂದು ಜೆರುಬ್ಬಾಬೆಲನ ಗುಂಪು, 2ನೇ ಗುಂಪು ಬಂದು ಎಜ್ರನ ಗುಂಪು, 3ನೇದು ಬಂದು ನೆಹೆಮ್ಯನ ಗುಂಪು ಎಂಬುದಾಗಿ. ಸೊ ಎಜ್ರನು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಈ ಜೆರುಬ್ಬಾಬೆಲನು ಅವರ ನಾಯಕತ್ವದಲ್ಲಿ ಜನರು ಬಂದು ದೇವಾಲಯವನ್ನು ಮರುಸ್ಥಾಪನೆ ಮಾಡ್ತಾರೆ. ಮತ್ತು 7ನೇ ಅಧ್ಯಾಯದಿಂದ, ಎಜ್ರ 7ನೇ ಅಧ್ಯಾಯದಿಂದ ನಾವು ಕೊನೆ ತನಕ ನೋಡಿದ್ರೆ, ಅಲ್ಲಿ ಎಜ್ರನ ಒಂದು ನಾಯಕತ್ವದಲ್ಲಿ ಒಂದು ಗುಂಪು ಬಂದು ಅಲ್ಲಿ ದೇವಾಲಯದ ಕಾರ್ಯಗಳನ್ನು, ಧರ್ಮಶಾಸ್ತ್ರದ ಕಾರ್ಯಗಳನ್ನು, ಆರಾಧನೆಯನ್ನು ಅವರು ಮರುಸ್ಥಾಪನೆ ಮಾಡ್ತಾರೆ ಅಂತ ನೋಡಿ. ಮತ್ತೆ 3ನೇದಾಗಿ ನೆಹೆಮ್ಯ ಪುಸ್ತಕದಲ್ಲಿ ನಾವು ನೋಡುವಾಗ ನೆಹೆಮ್ಯನು ಅವನ ಜೊತೆ ಒಂದು ಗುಂಪು ಬಂದು ಒಂದು ಇಸ್ರಾಯೇಲಿನ ಬಿದ್ದು ಹೋಗಿರುವಂಥ ಕೋಟೆಯನ್ನು ಅವರು ಕಟ್ತಾರೆ. ಹಲ್ಲೆಲೂಯ. ಅಂದರೆ ನಾವು ತಿಳ್ಕೊಬೇಕಾಗಿರೋದು, ದೇವರ ಮಕ್ಕಳಾಗಿ ಇವರು ಯಾಕೆ ಪದೇ ಪದೇ ಚೆದರು ಹೋದ್ರು ಬೇರೆ ದೇಶಗಳಿಗೆ ಅಂತ. ದೇವರವ್ರಿಗೆ ವಾಗ್ದಾನ ಮಾಡಿ ಕೊಟ್ಟಂಥದ್ದು ಕಾನಾನ್ ದೇಶ, ಹೌದಲ್ಲ? ಕಾನಾನ್ ದೇಶ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿಕೊಟ್ಟಿದ್ರು. ಅಬ್ರಹಾಮನಿಂದ ಹಿಡಿದು ಎಲ್ಲರೂ ಇಸ್ರಾಯೇಲ್ಯರೆಲ್ಲರಿಗೂ ಕೂಡ ಸ್ವದೇಶವಾಗಿ, ಹಾಲು ಜನ ಹರಿಯುವಂಥ ದೇಶವಾಗಿ ಕಾನಾನ್ ದೇಶ, ಅದು ಈಗ ಇಸ್ರಾಯೇಲ್ ದೇಶವಾಗಿ ಮಾರ್ಪಟ್ಟಿದ್ದೆ. ಇಸ್ರಾಯೇಲ್ ದೇಶವನ್ನು ಕೊಟ್ಟರು. ಆದರೆ ಇಸ್ರಾಯೇಲ್ಯರು ಇಸ್ರಾಯೇಲ್ ದೇಶದಲ್ಲಿ ಇರಕ್ಕಾಗ್ತಿರ್ಲಿಲ್ಲ, ಅವರು ಆ ದೇಶವನ್ನು ಅನುಭವಿಸಕ್ಕಾಗ್ತಿರ್ಲಿಲ್ಲ. ಕಾರಣ ಏನು? ಅವರು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕೆಂಬುದಾಗಿ ಪರಿಚಯದಲ್ಲಿ ನಾವು ನೋಡೋಣ. ಪರಿಚಯದಲ್ಲಿ ಇಸ್ರಾಯೇಲ್ಯರ ಹಿನ್ನೆಲೆ. ಈಗ ಇದು ಇಸ್ರಾಯೇಲ್ಯರ ಪುನಃಸ್ಥಾಪನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಪುನಃಸ್ಥಾಪನೆ ಅಂದ್ರೆ ಮತ್ತೆ ಸ್ಥಾಪನೆ ಮಾಡೋದು. ಎಲ್ಲೆಲ್ಲೋ ಚೆದರು ಹೋಗಿರುವಂತಹ ಇಸ್ರಾಯೇಲ್ಯರನ್ನ ದೇವರು ಮತ್ತೆ 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 ಕರ್ಕೊಂಡ್ಬಂದು ದೇವರು ಅವ್ರಿಗೆ ಅನುಗ್ರಹಿಸಿರುವಂತಹ ದೇಶದಲ್ಲಿ ಪುನಃಸ್ಥಾಪನೆ ಮಾಡುವಂಥದ್ದು. ಆಮೇಲೆ ಸೊ ಅವರ ಒಂದು ಹಿನ್ನೆಲೆ ಏನು, ಈ ರೀತಿ ಚೆದರು ಹೋಗೋದಕ್ಕೆ ಕಾರಣರಾದರೂ ಏನು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಅವರು ಬೇರೆ ದೇಶದಲ್ಲಿ ಇರೋದಕ್ಕೆ ಕಾರಣ ಏನು? ಬರೀ ಈ ಒಂದು ಏನು ಬಾಬೆಲ್ ದೇಶಕ್ಕೆ ಮಾತ್ರ ಅವರು ಚೆದರು ಹೋಗಿರಲಿಲ್ಲ. ಯಾವ್ಯಾವ ದೇಶಕ್ಕೆ ಅವರು ಎಷ್ಟು ವರ್ಷಗಳು ಚೆದರು ಹೋದರು ಅನ್ನೋದಾಗಿ ನಾವು ಮೊದಲು ನೋಡೋಣ. ಇವರು ಐಗುಪ್ತ ದೇಶಕ್ಕೆ ಹೋಗಿದ್ರು.
ಐಗುಪ್ತಕ್ಕೆ ಎಷ್ಟು ವರ್ಷ ಹೋಗಿದ್ರು? 400 ವರ್ಷ. ಹೇಗೆ ಹೋಗಿದ್ರು? ಗುಲಾಮರಾಗಿ ಹೋಗಿದ್ರು. 400 ವರ್ಷಗಳ ಕಾಲ ದೇವರ ಮಕ್ಕಳು ಅಂತ ಕರೆಯಲ್ಪಡುವಂತ ಈ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಗುಲಾಮರಾಗಿ ಹೋದರು. ಅಲ್ಲಿ ಫಾರೋಹನ ಆಡಳಿತದಲ್ಲಿ ಅವರಿದ್ದರು. ಯೋಸೇಫನಿದ್ದಷ್ಟು ದಿನಗಳು ಪರವಾಗಿರಲಿಲ್ಲ, ಇಸ್ರಾಯೇಲರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಗೌರವ ಇತ್ತು. ಆದರೆ ಯೋಸೇಫನು ಸತ್ತ ಮೇಲೆ ಎಷ್ಟು ಕಷ್ಟ ಕೊಡ್ತಿದ್ರು ಅವರಿಗೆ. ಇಟ್ಟಿಗೆ ಮಾಡುವಂಥ ಕೆಲಸ, ಮಣ್ಣಿಂದ ಇಟ್ಟಿಗೆ ಮಾಡುವಂಥ ಕೆಲಸ ತುಂಬಾ ಕಷ್ಟ ಕೊಡ್ತಾ ಇದ್ರು ಅಂತ ನಾವು ಓದ್ತೀವಿ ಬೈಬಲಲ್ಲಿ ಅಲ್ವಾ. ಮೋಶೆಯವನ್ನ ಬಿಡಿಸಕ್ ಹೋದಾಗ ಇನ್ನೂ ಹೆಚ್ಚು ಕಷ್ಟ ಕೊಡ್ತಾರೆ. ಡೈಲಿ ಮಾಡ್ತಿರ್ತಂಥ ಕೆಲಸಕ್ಕಿಂತ ಇಟ್ಟಿಗೆಗಳಿಗಿಂತ 2 ಪಟ್ಟು ಮಾಡಬೇಕು ಅಂತ ಹೇಳ್ಬೇಕು. ಅಧಿಕವಾಗಿ ಕಷ್ಟ ಕೊಡ್ತಾರೆ. ಯಾರಿಗೆ? ಇಸ್ರಾಯೇಲ್ಗೆ. ಅವರ ಗುಲಾಮರಾಗಿ ಮಾರ್ಪಡಿಸ್ತಾರೆ. ಬರೀ 70 ಜನ ಹೋಗಿರ್ತಾರೆ ಐಗುಪ್ತ ದೇಶಕ್ಕೆ. ಆ 70 ಜನ 30 ಲಕ್ಷ ಆಗಿದೆ. ಎಷ್ಟು? 30 ಲಕ್ಷ ಜನ ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇರ್ತಾರೆ? 400 ವರ್ಷಗಳ ಕಾಲ. ಆ 70 ಜನ 400 ವರ್ಷದಲ್ಲಿ 30 ಲಕ್ಷಕ್ಕೂ ಅಧಿಕ ಜನರಾಗಿ ಮಾರ್ಪಟ್ಟಿರ್ತಾರೆ. ಆದರೆ ಅವರ ಸ್ಥಿತಿ ಏನು? ಗುಲಾಮ. ದೇವರ ಮಕ್ಕಳು, ದೇವರು ಇಸ್ರಾಯೇಲರನ್ನ ಆರಿಸ್ಕೊಂಡಿದ್ರು. ಇಸ್ರಾಯೇಲರು ಇಡೀ ಪ್ರಪಂಚಕ್ಕೆ ಅವರು ಬೆಳಕಾಗಿರ್ಬೇಕಾಗಿತ್ತು. ಇಡೀ ಪ್ರಪಂಚಕ್ಕೆ ಅವ್ರು ನಡೆಸಬೇಕಾಗಿತ್ತು. ಇಡೀ ಪ್ರಪಂಚಕ್ಕೆ ಅವರು ಮುಖ್ಯ ವ್ಯಕ್ತಿಯಾಗಿ, ಮುಖ್ಯ ದೇಶವಾಗಿ ಮಾರ್ಪಡಬೇಕಾಗಿತ್ತು. ಆದರೆ ಐಗುಪ್ತ ದೇಶ ಮುಖ್ಯ ದೇಶವಾಯಿತು. ಐಗುಪ್ತ ದೇಶ ಸೈತಾನನ ಹಿನ್ನೆಲೆಯಿಂದ, ಸೈತಾನನ ಇಸ್ರಾಯೇಲಿನ ದೇವರು ಯೆಹೋವ ದೇವರು, ಆದರೆ ಐಗುಪ್ತದ ದೇವರು ಸೈತಾನ. ಐಗುಪ್ತರನ್ನ ಬಂಧಿಸಿ, ಐಗುಪ್ತರನ್ನ ಎಲ್ಲಾ ತರದ ಪಾಪ ಶಾಪದಲ್ಲಿ ವಿಗ್ರಹದಲ್ಲಿ ನಡೆಸ್ತಾ ಇದ್ದು ಸೈತಾನ. ಸೊ ಈ ಐಗುಪ್ತ ದೇಶ ಸೈತಾನದಿಂದ ಪ್ರೇರಿತವಾಗಿ ಇಸ್ರಾಯೇಲರನ್ನ ಗುಲಾಮತನದಲ್ಲಿ ನಡೆಸ್ತಾ ಇದೆ 400 ವರ್ಷಗಳ ಕಾಲ. ಯಾಕಂದ್ರೆ ಅವರು ದೇವರನ್ನ ಬಿಟ್ಟಿದ್ದಾರೆ, ಯೆಹೋವನನ್ನೇ ಮರೆತು ಬಿಟ್ಟಿದ್ರಂತೆ. ಯೋಸೇಫನ ನಂತರ, ಯೋಸೇಫನು ಸತ್ತ ಮೇಲೆ ಒಬ್ಬರು ಕೂಡ ದೇವರ ನಂಬೋರು ಇರಲಿಲ್ಲ. ಒಬ್ಬರು ಕೂಡ ದೇವರ ಹೆಸರೆತ್ತಿ ಪ್ರಾರ್ಥನೆ ಮಾಡೋರು ಇರಲಿಲ್ಲ. ಮತ್ತಿನ್ನೇನಕ್ಕೆ ಅವ್ರು 400 ವರ್ಷ ಗುಲಾಮರಾಗಿದ್ದು. ಒಬ್ಬನಾದ್ರೂ ದೇವರ ಕಡೆ ತಿರುಗಿಕೊಂಡು ಅಲ್ಲಿರುವಂತ ಜನರಿಗೆ, ನಾವು ಇಸ್ರಾಯೇಲ್ ಜನರು, ದೇವರ ಮಕ್ಕಳು, ಒಡಂಬಡಿಕೆ ಜನರು, ನಾವು ದೇವರ ಕಡೆ ತಿರುಗೋಣ. ಇವತ್ತು ಗುಲಾಮರಾಗಿರೋದಕ್ಕೆ ಕಾರಣ ಏನು ಅಂತ, ನಾವು ದೇವರ ನಂಬಿಕೆ ಇಡದೇ ಇರೋದು ಅಂತ ಹೇಳ್ಬಿಟ್ಟು ಒಬ್ಬ ನಾಯಕನಾದ್ರೂ ಎದ್ದು ಇಸ್ರಾಯೇಲನ್ನ ದೇವರ ಕಡೆ ತಿರುಗಿಸಿದ್ರೆ 400 ವರ್ಷಗಳ ಕಾಲ ಅವ್ರು ಗುಲಾಮರು ಆಗಿರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಎಲ್ಲಿಯವರೆಗೂ ಅವ್ರು ದೇವ್ರ ಕಡೆ ತಿರುಗಲಿಲ್ಲ ಅಲ್ಲಿಯವರೆಗೂ ಅವ್ರು ಗುಲಾಮರಾಗಿದ್ರು. ಎರಡನೇದಾಗಿ ನಾವು ನೋಡ್ತೀವಿ, ಅಲ್ಲಿಂದ ಮೋಶೆ ಹೋಗಿ ಇಸ್ರಾಯೇಲರನ್ನ ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಯೇಲರನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ ಅಲ್ವಾ. ಕರ್ಕೊಂಡ್ಬಂದು ಕಾನಾ ದೇಶವನ್ನ ಯೆಹೋಶುವನು ಏನ್ ಮಾಡ್ತಾನೆ? 12 ಕುಲಗಳಿಗೆ ಹಂಚ್ಕೊಡ್ತಾನೆ. ಅಲ್ಲಿವರೆಗೆಲ್ಲ ಚೆನ್ನಾಗಿರ್ತಾರೆ, ಸಂತೋಷವಾಗೆಲ್ಲ ಇರ್ತಾರೆ. ಆದ್ರೆ ಮತ್ತೆ ಸಮಸ್ಯೆ ಬರುತ್ತೆ. ಬಾಬೆಲಿನವ್ರು ಬಂದರು, ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳು ಬಂದರೂ ಕೂಡ ನಾನು ತುಂಬಾ ಮುಖ್ಯವಾದ ದೇಶಗಳನ್ನ ಹೇಳ್ತಾ ಇದ್ದೀನಿ. ಬಾಬೆಲ್ ದೇಶ. ಈ ಬಾಬೆಲ್ ದೇಶಕ್ಕೆ ಇಸ್ರಾಯೇಲ್ಯರು 70 ವರ್ಷಗಳು ಹೇಗೆ ಹೋದರು? ಸೆರೆಯಾಳುಗಳಾಗಿ ಹೋದರು, ಸೆರೆಯಾಗಿ ಹೋದರು, ಖೈದಿಗಳಾಗಿ ಹೋದರು. ಎಷ್ಟು ವರ್ಷ ಹೇಳಿ? ಇಲ್ಲ, ಎಷ್ಟು ವರ್ಷ? 70 ವರ್ಷಗಳ ಕಾಲ ದೇವರ ಮಕ್ಕಳು ಬಾಬೇಲಿನಲ್ಲಿ. ಯೆರೆಮೀಯನಿಗೆ ದೇವರು ಮುಂಚಿತವಾಗಿ ಹೇಳಿದ್ರು. ಯೆರೆಮೀಯ ಪ್ರವಾದಿಯ ಮೂಲಕ ಮುಂಚಿತವಾಗಿ ದೇವರು ಹೇಳಿದ್ರು, ಈ ಜನರು ನನ್ನ ವಾಕ್ಯವನ್ನು ಹಿಡ್ಕೊಳ್ಳದೆ ಇರೋದ್ರಿಂದ, ನನ್ನನ್ನು ಆರಾಧನೆ ಮಾಡದೇ ಇರೋದ್ರಿಂದ, ನನ್ನಲ್ಲಿ ನಂಬಿಕೆ ಇಡದೇ ಇರೋದ್ರಿಂದ, ನನ್ನನ್ನು ಬಿಡೋದ್ರಿಂದ ನಾನು ಇವನ್ನ ಬಿಟ್ಬಿಡ್ತೇನೆ. ಎಷ್ಟು ವರ್ಷ? 70 ವರ್ಷ. ಆ 70 ವರ್ಷದಲ್ಲಿ ಈ ಬಾಬೆಲಿನವರು ಬಂದು ಇಸ್ರಾಯೇಲಿಗೆ ಬಂದು ಇಸ್ರಾಯೇಲ್ ದೇಶದವ್ರನ್ನ ಹೊಡೆದು ಅನೇಕನ ಸಾಯಿಸಿ ಆ ಒಂದು ದೇವಾಲಯವನ್ನೆಲ್ಲ ಸುಟ್ಟುಬಿಟ್ಟು, ಸೊಲೊಮೋನನು ಕಟ್ಟಿದಂಥ ದೇವಾಲಯವನ್ನು ಸುಟ್ಟಾಕಿ ಹೊಡೆದಾಕಿ ಅಲ್ಲಿರುವಂಥ ಎಲ್ಲ ಮುಖ್ಯವಾದ ವಸ್ತುಗಳನ್ನ, ಹೋದ್ವಾರ ನಾನೇನೆಲ್ಲ ಪಿಕ್ಚರ್ ಡ್ರಾ ಮಾಡಿ ಅವರೇನೆಲ್ಲ ಕಟ್ಟಿದ್ರು ಅಂತ ಹೇಳಿದ್ನಲ್ಲ, ಎಲ್ಲವನ್ನ ಅವರು
ಅವರ ದೇಶಕ್ಕೆ ತೆಗೆದುಕೊಂಡೋದ್ರು. ಅಷ್ಟೇ ಅಲ್ಲದೆ ಚೆನ್ನಾಗಿ ರಾಜಮನೆತನದವರನ್ನ ಅವರು ಆ ಯವನ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರು, ಸೆರೆಯಾಗಿ ಕರ್ಕೊಂಡೋದ್ರು. ಆ ಸೆರೆಯಾಗಿ ಹೋದವರಲ್ಲೇ ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಕೂಡ ಇದ್ದರು. ಅರ್ಥ ಆಗ್ತಿದೆಯಾ? ಸೊ 70 ವರ್ಷಗಳ ಕಾಲ ಬಾಬೆಲ್ ದೇಶದಲ್ಲಿ ಅವರು ಸೆರೆಯಾಳುಗಳಾಗಿ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ. ಅದಾದ್ಮೇಲೆ ಅವರು 70 ವರ್ಷಗಳಾದ್ಮೇಲೆ ದೇವರು ಅವರನ್ನ ವಾಪಸ್ ಕರ್ಕೊಂಡು ಬಂದರು. ಯಾರ ಮುಖಾಂತರ ಅಂದ್ರೆ ಅದನ್ನೇ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೆ, 3 ತಂಡಗಳಾಗಿ ಅವರು ವಾಪಸ್ ಬಂದರು. ಯಾವ್ಯಾವ ತಂಡವಾಗಿ? ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಒಂದು ಟೀಮ್ ಬಂತು, ಆಮೇಲೆ 2ನೇ ಟೀಮು ಎಜ್ರನ ನಾಯಕತ್ವದಲ್ಲಿ ಬಂತು, 3ನೇದು ನೆಹೆಮೀಯನ ನಾಯಕತ್ವದಲ್ಲಿ ಬಂತು. 3 ತಂಡಗಳಾಗಿ ಅವರು ಹಿಂತಿರುಗಿ ಬಂದರು. ಅದನ್ನ ನಾವು ಮುಖ್ಯ ಸಂದೇಶದಲ್ಲಿ ನೋಡೋಣ. ನಾನು ಅದನ್ನ ತುಂಬಾ ವಿವರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಅವ್ರು ವಾಪಸ್ ಬಂದರು, ದೇವಾಲಯವನ್ನು ಕಟ್ಟಿದ್ರು, ಹೋದವರ ಆಚರಣೆ ಮಾಡಿದ್ರು. ಜೆರುಬ್ಬಾಬೆಲನು ಎಷ್ಟು ಕಷ್ಟಗಳ ಮಧ್ಯದಲ್ಲಿ ಆ ಒಂದು ದೇವರ ಬಿದ್ದೋಗಿರುವಂತಹ ಪಾಳು ಬಿದ್ದಿರುವಂತಹ ದೇವಾಲಯವನ್ನು ಮತ್ತೆ ಕಟ್ಟಿದ್ರು ಎಂಬುದಾಗಿ. ಅಲ್ಲಿ ಚೆನ್ನಾಗಿತ್ತು ಎಲ್ಲ. ಮತ್ತೆ ದೇವ್ರನ್ನ ಆರಾಧನೆ ಮಾಡೋದು, ಪಸ್ಕ ಹಬ್ಬ ಮಾಡಿದ್ದು, ದೇವ್ರ ನಾಮ ಮಹಿಮೆ ಪಡಿಸಿದ್ದು, ದೇವ್ರನ್ನ ಆರಾಧನೆ ಮಾಡ್ತಿದ್ದು ಚೆನ್ನಾಗಿತ್ತು. ದಿನಗಳು ಹೋಗ್ತಾ ಹೋಗ್ತಾ ನಾವು ಯಾಕೆ ಮಕ್ಕಳು ತುಂಬಾ ಮುಖ್ಯ ಅಂತ ಹೇಳ್ತೀವಿ? ನಮ್ಮ ಮುಂದಿನ ಸಂತತಿ ತುಂಬಾ ಮುಖ್ಯ. ಯಾಕೆ ಅಂತ ಪದೇ ಯಾಕೆ ಒತ್ತುಕೊಂಡು ಹೇಳ್ತೀವಿ ಅಂದ್ರೆ, ನಮ್ಮ ನಂತರ ದೇವರನ್ನ ಆರಾಧನೆ ಮಾಡೋರು, ನಮ್ಮ ನಂತರ ದೇವರ ನಮ್ಮ ಮಹಿಮೆ ಪಡಿಸೋರು, ನಮ್ಮ ನಂತರ ಸುವಾರ್ತೆ ಸಾರೋರು ನಮ್ಮ ಮಕ್ಕಳೇ. ಅವರು ಸತ್ಯವನ್ನು ತಿಳ್ಕೊಂಡಿಲ್ಲ ಅಂದ್ರೆ ಸತ್ಯ ಸುವಾರ್ತೆ ಅನ್ನೋದು ನಮ್ಮಿಂದಾನೇ ಅಂತ್ಯ ಆಗಿರುತ್ತೆ. ನಾವು ಸತ್ತಾಗ ನಮ್ಮ ಜೊತೆಲೇ ಆ ಸುವಾರ್ತೆ ಅನ್ನೋದು ಅಂತ್ಯ ಆಗುತ್ತೆ. ನಮ್ಮ ಮಕ್ಕಳು ಬೇರೆ ಬೇರೆ ವಿಷಯಗಳನ್ನ ಹಿಡ್ಕೊಂಡು, ಈ ಲೋಕದ ವಿಷಯಗಳನ್ನ ಹಿಡ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವೇನು ಕೊಟ್ಟಿಲ್ಲ ಅಂದ್ರೂ ಯೇಸುವನ್ನ ಕೊಡಬೇಕು, ಸುವಾರ್ತೆನ ಕೊಡ್ಬೇಕಂತ ಹೇಳೋದು. ಆಮೇಲೆ ದೇವರ ನಾಮ ಸ್ತೋತ್ರವಾಗಿ. ಅದಾದ್ಮೇಲೆ ಚೆನ್ನಾಗಿದ್ರು ಕೂಡ ಮತ್ತೆ ಆ ದಿನಗಳು ಕಳೀತಾ ಇಸ್ರಾಯೇಲರು ತಮ್ಮ ಮಕ್ಕಳಿಗೆ ಸರಿಯಾಗಿ ದೇವರ ಬಗ್ಗೆ ಬೋಧನೆ ಮಾಡದೇ ಇರೋದ್ರಿಂದ, ಧರ್ಮಶಾಸ್ತ್ರವನ್ನ ಬೋಧನೆ ಮಾಡದೇ ಇರೋದ್ರಿಂದ ಅವರು ಮತ್ತೆ ದಾರಿ ತಪ್ಪಿ ಅವರು ರೋಮಪುರಕ್ಕೆ ಹೆಚ್ಚು ಕಮ್ಮಿ 400 ವರ್ಷಗಳ ಕಾಲ ವಸಾಹತುಶಾಹಿಗಳಾಗ್ತಾರೆ. ವಸಾಹತುಶಾಹಿ ಏನಿದು? ವಸಾಹತುಶಾಹಿ ಅಂದ್ರೆ ಇದೊಂದು ಕಾಲೋನಿ ತರ. ನಾನು ಅವಾಗ ಹೇಳ್ತಾ ಇದ್ದೀನಲ್ಲ, ನಮ್ಮ ದೇಶವನ್ನ ಬ್ರಿಟಿಷರು ಬಂದು ಆಕ್ರಮಣ ಮಾಡ್ಕೊಂಡು, ಬ್ರಿಟಿಷ್ ರಾಣಿನೋ ಬ್ರಿಟಿಷ್ ರಾಜನೋ ಬಂದು ನಮ್ಮ ದೇಶದಲ್ಲಿದ್ದು ಆಳ್ವಿಕೆ ಮಾಡಲಿಲ್ಲ. ಆದ್ರೆ ನಮ್ಮ ದೇಶವನ್ನು ಒಂದು ಕಾಲೋನಿಯಾಗಿ ಮಾಡಿಕೊಂಡು ಬ್ರಿಟನ್ ಅಲ್ಲಿ ಇದ್ದುಕೊಂಡೇ ನಮ್ಮ ದೇಶವನ್ನು ಅವರು 200 ವರ್ಷಗಳ ಪರಿಪಾಲನೆ ಮಾಡಿದ್ರು. ನಮ್ಮ ದೇಶವನ್ನ 200 ವರ್ಷ ಅವರು ಆಳ್ವಿಕೆ ಮಾಡಿದ್ರು. ಯಾರು? ಬ್ರಿಟಿಷರು. ಅದೇ ರೀತಿಯಲ್ಲಿ ಇವರು ರೋಮ ಚಕ್ರವರ್ತಿಗಳು ರೋಮಪುರದಲ್ಲೇ ಇದ್ದುಕೊಂಡು ಇಸ್ರಾಯೇಲ್ ದೇಶವನ್ನ ಅವ್ರ ಕಾಲೋನಿ ಮಾಡಿಕೊಂಡು, ಆ ವಸಾಹತುಶಾಹಿ ಅಂತ ಅವ್ರ ಕಾಲೋನಿ ಮಾಡಿಕೊಂಡು ಅವರು ದುಡಿಬೇಕು. ಇಸ್ರಾಯೇಲರು ಅವ್ರ ದೇಶದಲ್ಲಿ ದುಡಿತಿರ್ತಾರೆ. ಆದ್ರೆ ಯಾರು ಕಟ್ಟಬೇಕು? ಅವರು ಕಂದಾಯವನ್ನ ಅಥವಾ ಶುಲ್ಕವನ್ನ ಯಾರು ಕಟ್ಟಬೇಕು? ರೋಮಪುರ ಕಟ್ಟಬೇಕು. ನಾವು ದುಡಿತಾ ಇದ್ದನ್ನೆಲ್ಲ ಬ್ರಿಟನ್ಗೆ ಕಟ್ತಾ ಇದ್ವಿ. ಬ್ರಿಟನ್ನವರು ಅದಕ್ಕೆ ನಮ್ಮ ದೇಶವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳೋದು. ನಮ್ಮ ದೇಶದಲ್ಲಿ ಇದ್ದಂಥ ಎಲ್ಲ ಒಳ್ಳೆ ವಸ್ತುಗಳನ್ನ, ಚಿನ್ನ, ಬೆಳ್ಳಿ, ಪ್ರತಿಯೊಂದನ್ನು ಅವರು ಲೂಟಿ ಮಾಡ್ಕೊಂಡು ಹೋದ್ರು. ನಾವು ಕಷ್ಟಪಟ್ಟು ನಾವು ದುಡ್ಡಿದ್ದನ್ನ ಅವ್ರಿಗೆ ಕಟ್ಟಬೇಕಾಗಿತ್ತು ಸುಂಕದ ರೂಪದಲ್ಲಿ. ಅದೇ ರೀತಿಯಲ್ಲಿ ಇಸ್ರಾಯೇಲ್ ದುಡಿತಾ ಇದ್ದನ್ನು ಕೂಡ ರೋಮಪುರಕ್ಕೆ ಕಟ್ಟಬೇಕಾಗಿತ್ತು. ಅಂದ್ರೆ ಹೆಸರು ಮಾತ್ರ ಅವರು ಇಸ್ರಾಯೇಲ್ ದೇಶದಲ್ಲಿ ಇದ್ರು, ಆದ್ರೆ ಅಧಿಕಾರ ಎಲ್ಲ ಯಾರು ನಡೀತಾ ಇತ್ತು? ರೋಮಪುರದವರು. ದೇವರ ಮಕ್ಕಳ ಮೇಲೆ ಅಧಿಕಾರ ಯಾರು ಚಲಾಯಿಸ್ತಾ ಇದ್ದಾರೆ? ಅನ್ಯ ಜನರು ಚಲಾಯಿಸ್ತಾ ಇದ್ದಾರೆ. ದೇವರ ಮಕ್ಕಳನ್ನ ಆಳ್ವಿಕೆ ಯಾರು ಮಾಡ್ತಾ ಇದ್ದಾರೆ? ಅನ್ಯ ಜನರು ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಯಾರು ಬಂತು ಇಸ್ರಾಯೇಲ್ಗೆ? ಅದು 400 ವರ್ಷಗಳ ಕಾಲ ರೋಮಪುರದವರು ಇಸ್ರಾಯೇಲರನ್ನ ನಡೆಸಿದ್ರು, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕಾರಣ ಅವರು ದೇವರನ್ನ ಬಿಟ್ಟಿದ್ದು. ಅವರು ದೇವರನ್ನ ಬಿಟ್ಟಿದ್ದಕ್ಕೆ ಮತ್ತೆ 400 ವರ್ಷಗಳ ಕಾಲ ರೋಮಪುರದವರ ಕೈದವರು ಸಿಕ್ಕಾಕೊಂಡ್ರು. ಅದಾದ್ಮೇಲೆ 4ನೇದಾಗಿ ಕೊನೆಯದಾಗಿ ನಾವು ನೋಡುವಾಗ ಇವರ ಹಿನ್ನೆಲೆ ಏನು ಅಂತ, ಇವರು ಲೋಕದಲ್ಲಿ ಹೆಚ್ಚು ಕಮ್ಮಿ 2000 ವರ್ಷಗಳು, ಎಷ್ಟು? 2000 ವರ್ಷಗಳು
8,000 ವರ್ಷಗಳ ಚದುರು ಹೋದರು. ಇದು ರೋಮಪುರದವರ ಆಳ್ವಿಕೆ ಆದಮೇಲೆ ಈ 70 ಕ್ರಿಸ್ತ ಶಕ 70 ಅಂತ ಹೇಳ್ತೀವಿ. ಯೇಸು ಕ್ರಿಸ್ತನು ಬಂದ ಮೇಲೆ 70ನೇ ಇಸುವಿಯಲ್ಲಿ ರೋಮ ಚಕ್ರವರ್ತಿ ಆಗಿರುವಂತಹ ಟೈಟಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಇಸ್ರಾಯೇಲನ್ನ ಮತ್ತೆ ಹಾಳು ಮಾಡ್ತಾನೆ, ದೇವಾಲಯನ ಮತ್ತೆ ಹಾಳು ಮಾಡ್ತಾನೆ, ಇಸ್ರಾಯೇಲನ್ನ ಎಲ್ಲ ಚದುರಿಸ್ತಾನೆ. ಎಷ್ಟು ಮಟ್ಟಿಗೆ ಅಂದ್ರೆ ಯೇಸು ಅನ್ನೋದ್ರ ಬಗ್ಗೆ ಪ್ರವಾದನೆ ಹೇಳಿದ್ರು. ಇಸ್ರಾಯೇಲರು ಒಬ್ಬರು ಕೂಡ ಅವ್ರ ದೇಶದಲ್ಲಿ ಇರೋದಿಲ್ಲ, ಒಬ್ಬ ಇಸ್ರಾಯೇಲನ್ನು ಕೂಡ ಇಸ್ರಾಯೇಲ್ ದೇಶದಲ್ಲಿ ಇರೋದಿಲ್ಲ, ಎಲ್ಲರೂ ಚದುರು ಹೋಗ್ತಾರೆ. ಈ ಬಾಬೆಲಿನ ಸಮಯದಲ್ಲಾದರೂ ಈ ಬಡವರನ್ನ, ಆ ಬಲಹೀನರನ್ನ ಏನು ಇಸ್ರಾಯೇಲ್ ದೇಶದಲ್ಲಿ ಬಿಟ್ಟು ಹೋದ್ರು ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದ್ರೆ ರೋಮಪುರದವರ ಕಾಲದಲ್ಲಿ ಒಬ್ಬರು ಕೂಡ ಇಲ್ಲ, ಎಲ್ಲರೂ ಚದುರು ಹೋಗಿದ್ರು. ಇಸ್ರಾಯೇಲರು ಬೇರೆ ಬೇರೆ ದೇಶಕ್ಕೆ ಚದುರು ಹೋದ್ರು. 2,000 ವರ್ಷಗಳ ಕಾಲ ಇಸ್ರಾಯೇಲ್ ಎಂಬ ದೇಶವೇ ಇರಲಿಲ್ಲ. ಯೋಚನೆ ಮಾಡಿ, ಇಸ್ರಾಯೇಲ್ ಅಂತೂ ಎಲ್ಲ ಕಡೆ ಚದುರಿ, ಆದ್ರೆ ಒಂದು ದೇಶವಾಗಿ ಅವರು ಇರಲಿಲ್ಲ. ಅವ್ರಿಗೆ ಸ್ವತಂತ್ರ ಬಂದಿದ್ದು ನಮಗೆ ಸ್ವತಂತ್ರ ಬಂದ ಮೇಲೆ. ನಮಗೆ 1947ರಲ್ಲಿ ಸ್ವತಂತ್ರ ಬಂದ್ರೆ ಅವ್ರಿಗೆ 48ರಲ್ಲಿ ಸ್ವಾತಂತ್ರ್ಯ ಬಂತು. ಮೊದಲನೇ ದೇಶವಾಗಿ ಒಂದೇ ದಿನ ಆ ದೇಶ ಉಂಟಾಗಿದ್ದು, ಒಂದೇ ದಿನ ಅವರೆಲ್ಲರೂ ಕೂಡಿ ಬಂದ್ರು, ಅವತ್ತೇ ಅವ್ರಿಗೆ ಸ್ವತಂತ್ರ ಬಂತು, ಅವತ್ತೇ ಅವರು ಒಂದು ದೇಶವಾಗಿ ಪರಿಗಣನೆ ಮಾಡಬೇಕು. ಅರ್ಥ ಆಗ್ತಿದೆ ಹೇಳ್ತಿರೋದಿಲ್ಲ? ಅಂದ್ರೆ ಇಸ್ರಾಯೇಲ್ಯರು ಇಷ್ಟೆಲ್ಲ ಕಷ್ಟಗಳು ಪಡೋದಕ್ಕೆ ಕಾರಣ ದೇವರನ್ನ ಬಿಟ್ಟಿದ್ದು. ಪದೇ ಈಗ ಇಸ್ರಾಯೇಲ್ನ ದೇವರು ಆರಿಸ್ಕೊಂಡಿದ್ದೇನೆ. ಅಬ್ರಹಾಮನ ದೇವರು ಹೇಳಿದ್ರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಆಶೀರ್ವಾದ ನಿಧಿ ಆಗ್ತೀಯಾ ಅಂತ ದೇವರು ಹೇಳಿದ್ರು. ನಿನ್ನ ಮೂಲಕ ಎಲ್ಲಾ ಜನಾಂಗಗಳನ್ನು ಆಶೀರ್ವದಿಸ್ತೇನೆ ಅಂತ. ಹೌದಲ್ಲ? ಎಲ್ಲಾ ಜನಾಂಗಗಳನ್ನು, ಎಲ್ಲಾ ಜನರು, ಬರೀ ಇಸ್ರಾಯೇಲ್ಯರಲ್ಲ, ಇಡೀ ಪ್ರಪಂಚಕ್ಕೆ ನಿನ್ನ ಮೂಲಕ ಆಶೀರ್ವಾದ, ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಅಂತ ದೇವರು ಹೇಳಿದ್ರು. ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇನು? ಯೆಹೋವನು ನಮಗ್ ಮಾತ್ರ ದೇವರು, ಈ ಯೆಹೋವನ ಬಗ್ಗೆ ನಾವು ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಈಗೇನು ಹಿಂದೂಗಳಲ್ಲಿ ಇಲ್ವಾ, ಇದು ನಮ್ಮ ಜಾತಿ ದೇವರು, ಇದು ನಮ್ಮ ಧರ್ಮದ ದೇವರು ಅಂತ ಹೇಳಿ. ಮುಸ್ಲಿಂ ಅವರು ಹೇಳ್ತಾರೆ ಅಲ್ಲ ನಮ್ಮ ದೇವರು ಮಾತ್ರ ಅಂತ ಹೇಳಿ. ಸೊ ಈ ರೀತಿ ಒಬ್ಬೊಬ್ರು ಒಂದೊಂದು, ಬೌದ್ಧರು ಬುದ್ಧ ನಮ್ಮ ದೇವರು ಅಂತ ಹೇಳಿ. ಆತರ ಯಹೂದ್ಯರು, ಇಸ್ರಾಯೇಲರು ಯೆಹೋವನು ನಮಗ್ ಮಾತ್ರನೇ ದೇವರು, ನಾವು ಮಾತ್ರನೇ ದೇವರಿಗೆ ಸ್ವಂತ ಜನರು, ಪರಿಶುದ್ಧ ಜನಾಂಗ ಅಂತ ತಪ್ಪಾಗಿ ಅವರು ಯೋಚನೆ ಮಾಡ್ತಾ ಇದ್ರು. ಯೇಸು ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಇಡೀ ಪ್ರಪಂಚಕ್ಕೆ ದೇವರು. ಆಮೇಲೆ ನಂಬೋರು ಮಾತ್ರ ಅಲ್ಲ, ನಂಬದೇ ಇರೋರು ಆತನೇ ದೇವರು, ಆತನ ಬಿಟ್ಟು ಬೇರೆ ದೇವರೇ ಇಲ್ಲ. ಸೊ ಇವರು ಈ ರೀತಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಸುವಾರ್ತೆ ಅನ್ನೋದನ್ನ ಬೇರೆ ಬೇರೆ ಜನರಿಗೆ ಸಾರದೆ ಇರೋದ್ರಿಂದ ಇವ್ರನ್ನ ದೇವರು ಬಲವಂತವಾಗಿ ಬೇರೆ ಬೇರೆ ದೇಶಕ್ಕೆ ಕಳಿಸಿ ದೇವರೊಬ್ಬನೇ, ಅದು ಯೆಹೋವನೇ ಎಂಬುದಾಗಿ ಸಾರಿ ಹೇಳಿದ್ರು. ಆಮೇಲೆ ಅರ್ಥ ಆಗ್ತಿದೆಯಾ? ಮನುಷ್ಯರು ದೇವರನ್ನ ಮರ್ತಿರ್ಬೋದು, ಇಸ್ರಾಯೇಲರು ದೇವರನ್ನ ಮರ್ತಿರ್ಬೋದು, ವಿಗ್ರಹಾರಾಧನೆ ಮಾಡ್ತಿರ್ಬೋದು, ಆದ್ರೆ ಇವ್ರನ್ನ ದೇವರು ಆರಿಸ್ಕೊಂಡಿದ್ದು. ಇವ್ರ ದೇವರನ್ನ ಮರ್ತರು, ದೇವ್ರು ಇವ್ರನ್ನ ಮರ್ತಿಲ್ಲ. ಇವ್ರ ದೇವರನ್ನ ಕೈ ಬಿಟ್ಟರು, ದೇವ್ರ ಇವ್ರ ಕೈ ಬಿಟ್ಟಿಲ್ಲ. ಇವ್ರ ಮೂಲಕ ದೇವರು ಏನು ಉದ್ದೇಶಿಸ್ಕೊಂಡ್ರು, ಇಡೀ ಪ್ರಪಂಚಕ್ಕೆ ಆತನ ಸ್ವಾರ್ಥ ಸಾರಪಡಬೇಕು ಅಂತ. ಇಲ್ಲಿ ಗುಲಾಮರಾಗಿ ಹೋದ್ರು ಕೂಡ ಯೋಸೇಫನ ಮೂಲಕ, ಮೋಶೆಯ ಮೂಲಕ ಐಗುಪ್ತ ದೇಶಕ್ಕೂ ಇಡೀ ಪ್ರಪಂಚಕ್ಕೂ ಯೆಹೋವನೇ ದೇವರು ಎಂಬುದಾಗಿ ತಿಳಿಯಪಡಿಸಿದ್ರು. ಬಾಬೆಲಿನ ಸಮಯದಲ್ಲಿ ಅವರು ಸೆರೆಯಾಳರಾಗೋದ್ರು ಕೂಡ ದಾನಿಯೇಲನ ಮೂಲಕ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಮೂಲಕ, ಎಸ್ತೇರಳ ಮೂಲಕ ಯೆಹೋವನೊಬ್ಬನೇ ದೇವರು ಅಂತ ಹೇಳ್ಬಿಟ್ಟು ಅನ್ಯ ಜನರ ಅರಸುಗಳು, ಮಂತ್ರಿಗಳು, ಇಡೀ ದೇಶ ತಿಳ್ಕೊಳ್ಳುವ ಹಾಗೆ ಮಾಡಿದ್ರು. ಮತ್ತೆ ರೋಮಪುರದ ಸಮಯದಲ್ಲಿ ಇವರೆಲ್ಲರೂ ಕೂಡ ವಸಾಹತುಶಾಹಿಯಾಗಿ, ಕಾಲೋನಿಯಾಗಿ ಇದ್ರೂ ಕೂಡ ಆದಿ ಸಭೆಯವರು ಲೋಕದಲ್ಲೆಲ್ಲ ಹೋಗಿ ರೋಮಪುರಕ್ಕೂ ಹೋಗಿ ಸುವಾರ್ತೆ ಸಾರಿ ಕೊನೆಗೆ ಈ ಕ್ರಿಸ್ತಶಕ 313ರಲ್ಲಿ ಆ ರೋಮಪುರದ ಚಕ್ರವರ್ತಿ ಆದ ಕಾನ್ಸ್ಟಂಟಿನ್ ನೋಬಲ್ ಅಂತ ಹೇಳಿ ಅವರ ಹೆಸರು, ಅವನು ಘೋಷಣೆ ಮಾಡೋದೇನು ಗೊತ್ತಾ? ನಾವು ಇನ್ಮೇಲೆ ಯೇಸುವಿನ ಮಕ್ಕಳಾಗಿರ್ತೇವೆ, ಕ್ರೈಸ್ತ ಧರ್ಮವನ್ನು ನಾವು ಅಂಗೀಕರಿಸಿಕೊಂಡು ಇಡೀ ರೋಮಪುರ ದೇಶ ಇನ್ನು ಮೇಲೆ ಕ್ರೈಸ್ತರ ದೇಶವಾಗಿರುತ್ತೆ ಅಂತ ಹೇಳ್ಬಿಟ್ಟು 313ರಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಆದಿಸಭೆಯವರ ಪ್ರಭಾವ ಎಷ್ಟು ಬೀರುತ್ತೆ ಎಂಬುದಾಗಿ. ಸುವಾರ್ತೆ
ರೋಮಪುರ ತನಕ ತಲುಪಿರೋದಕ್ಕೆ ರೋಮಪುರನೇ ಬದಲಾಗುತ್ತೆ. ಆಮೇಲೆ ಮತ್ತೆ ಕೊನೆಯದಾಗಿ 2000 ವರ್ಷಗಳ ಕಾಲ ಇವರು ಚದುರು ಹೋಗಿದ್ರು, ಮತ್ತೆ ಅವರು ವಾಪಸ್ ಹಿಂತಿರುಗಿ ಬಂದಿದ್ದಾರೆ. ಇವತ್ತಿಗೂ ಕೂಡ ಯುದ್ಧಗಳು ನಡೀತಾ ಇದೆ ಇಸ್ರಾಯೇಲ್ ದೇಶದಲ್ಲಿ. ಇವತ್ತಿಗೂ ಇಡೀ ಪ್ರಪಂಚದಲ್ಲಿ 56 ಮುಸ್ಲಿಂ ದೇಶಗಳಿವೆ. ಎಷ್ಟು? 56 ಮುಸ್ಲಿಂ ದೇಶಗಳಿವೆ. 56 ಮುಸ್ಲಿಂ ದೇಶಗಳು ಅಲ್ಲಾನೇ ಪೂಜೆ ಮಾಡ್ತಾರೆ, ಅಲ್ಲಾನೇ ನಮಾಜ್ ಮಾಡ್ತಾರೆ. ಅಲ್ಲಿ ಸುವಾರ್ತೆ ಅನ್ನೋದು ತೆಗೆದುಕೊಡೋದು ತುಂಬಾನೇ ಕಷ್ಟ ಆಗ್ತಿದೆ. ಎಷ್ಟೋ ಜನ ಮುಸ್ಲಿಮರು ಯೇಸುವನ್ನೇ ನಂಬಿದ್ದಾರೆ, ಆದರೂ ಈ ಸೈತಾನನು ಬಲವಾದ ಬಲೆಗಳಲ್ಲಿ ಅವ್ರನ್ನ ಕಟ್ಟಾಕಿದ್ದಾರೆ. ಮುಸ್ಲಿಂ ಅಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಬಲೆ, ಒಂದು ಉರುಳು. ಬೌದ್ಧ ಧರ್ಮ ಅನ್ನೋದು ಒಂದು ಉರುಳು, ಚೌಕಟ್ಟು. ಅದರಲ್ಲಿ ಸೈತಾನವನ್ನ ಬಂಧಿಸ್ಬಿಟ್ಟಿದ್ದಾರೆ. ಈ ಜಾತಿಗಳೇನಿದೆ, ಈ ಜಾತಿಗಳು ಅನ್ನೋದು ಒಂದು ಚೌಕಟ್ಟುಗಳು, ಒಂದು ಬಲೆಗಳು. ಅದರಲ್ಲಿ ಸೈತಾನ ಬಂಧಿಸ್ಬಿಟ್ಟಿದ್ದಾರೆ. ನಿನ್ನೆ ಒಬ್ಬ ಪಾಸ್ಟರ್ ಮನೆಗೆ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಇಲ್ಲೇ ಎಡ್ಯಾಳು ಪಾಸ್ಟರ್ ಒರಿಸ್ಸಾದಿಂದ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಅದು ಹೇಳ್ತಿರ್ಬೇಕಾದ್ರೆ ಆ ಮುಳ್ಳುರುಂಡಿ ರೋಡಲ್ಲಿ ಚರ್ಚ್ ಕಟ್ಟಿದ್ದಾರೆ. ಹೇಳ್ತಾ ಇದ್ರು, ಪಾಸ್ಟರ್ ಈ ಎಡ್ಯಾಳ ಕಡೆ ಸೇವೆ ಮಾಡೋದು ತುಂಬಾನೇ ಕಷ್ಟ. ಅಲ್ಲೇ ಪಾರ್ವತಿಪುರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಸೇವೆ ಮಾಡ್ತಿದ್ದಾಗ, ಪ್ರೇಯರ್ ನಡೆಸ್ತಿದ್ದಾಗ ತುಂಬಾ ಜನ ಬರ್ತಾ ಇದ್ರು. ಸಭೆ ಕಟ್ಟಿದ ಮೇಲೆ ಈಗ ಯಾರು ಬರ್ತಾ ಇಲ್ಲ. ಒಂದು ಊರಿಂದ ಒಂದು 7-8 ಕುಟುಂಬ ಬರ್ತಾ ಇತ್ತಂತೆ. ಆ 8 ಕುಟುಂಬ ಕೂಡ ಗೌಡರ ಕುಟುಂಬ. ಇಲ್ಲಿ ಸಭೆ ಕಟ್ಟಿದ ಮೇಲೆ SC/ST ಅವರೆಲ್ಲ ಸಭೆ ಬರ್ತಿದ್ದನ್ನ ನೋಡಿ ಆ 8 ಕುಟುಂಬಗಳು ನಿಂತು ಇದ್ದಂತೆ. ಯಾಕಂದ್ರೆ ಇವ್ರು ಈ ಜನ ಬರ್ತಾರಲ್ಲ, ಇವ್ರ ಜೊತೆ ನಾವು ಕೂತ್ಕೊಳ್ಳಲ್ಲ, ಇವ್ರ ಜೊತೆ ನಾವು ಊಟ ಮಾಡಲ್ಲ. ನಷ್ಟ ಯಾರಿಗೆ? ಪಾಸ್ಟ್ರಿಗ ಇಲ್ಲ, ಅವ್ರ ಆತ್ಮವನ್ನು ನಷ್ಟಪಡಿಸ್ಕೊಳ್ತಿದ್ದಾರೆ. ಸತ್ಯ ಗೊತ್ತಿಲ್ಲದೆ ಈ ಜಾತಿ, ಈ ಭೇದಗಳನ್ನೋದು ನೋಡಿ ಎಷ್ಟು ಮಟ್ಟಕ್ಕೆ ಸೈತಾನನ ಎಷ್ಟು ಮಟ್ಟಿಗೆ ಅವನ್ನ ಬಂಧಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು 56 ದೇಶಗಳು, ಮುಸ್ಲಿಂ ದೇಶಗಳು ಕೂಡ ಸೈತಾನದಿಂದ ಬಂಧಿಸಲ್ಪಟ್ಟಿವೆ. ಅವ್ರು ಅನ್ಕೊಳ್ತಿರೋದು ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ಇಡೀ ಪ್ರಪಂಚದಲ್ಲಿ ನಾವು ಹೋಗ್ತಿರೋ ದಾರಿನೇ ಅಲ್ಲಾನೇ ಎಲ್ಲ ಅಂತ ಹೇಳಿ ಅವ್ರು ಅನ್ಕೊಳ್ತಿದ್ದಾರೆ. ಅಲ್ಲಾಗೋಸ್ಕರ, ಇಸ್ಲಾಂ ಧರ್ಮಕ್ಕೋಸ್ಕರ ಸಾಯಕ್ಕೂ ರೆಡಿ, ಸಾಯಿಸಕ್ಕೂ ರೆಡಿ ಅನ್ನೋ ತೀರ್ಮಾನದಲ್ಲಿ ಅವ್ರು ಇರ್ತಾರೆ. ಎಷ್ಟು ಮಟ್ಟಕ್ಕೆ ಸೈತಾನ ಅವ್ರನ್ನ ಬ್ರೈನ್ ವಾಶ್ ಮಾಡಿಟ್ಟಿದ್ದಾರೆ, ಸುಳ್ಳಲ್ಲಿ ಬಂಧಿಸಿಟ್ಟಿದ್ದಾರೆ, ಸುಳ್ಳನ್ನೇ ಸತ್ಯ ಅಂತ ಹೇಳಿ ನಂಬಿಸಿದ್ದಾರೆ. ದೇವರು ನಾವು ಸ್ತೋತ್ರ ಮಾಡಬೇಕು. ಇವತ್ತು ಆ ಯೇಸುವನ್ನು ನಂಬೋದಕ್ಕೆ ದೇವರು ನಮ್ಗೆ ಕೃಪೆ ತೋರಿಸಿದ್ದಾರೆ. ಆಮೇಲೆ ಯೇಸುವನ್ನು ನಂಬಿ ರಕ್ಷಣೆಗೆ ಬಂದು ಶಾಶ್ವತವಾದ ನರಕದಿಂದ, ಶಾಶ್ವತವಾದ ಆ ಒಂದು ಮರಣದಿಂದ ದೇವರು ನಮ್ಮನ್ನು ತಪ್ಪಿಸಿ ಆತನ ಮಕ್ಕಳಾಗಿ ಮಾರ್ಪಡಿಸ್ಕೊಂಡು ಇವತ್ತು ಆತನ ಸನ್ನಿಧಿಯಲ್ಲಿ ನಾವು ನಾವಾಗಿರೋದಕ್ಕೆ ದೇವರು ಸ್ತೋತ್ರ ಮಾಡಬೇಕು. ನಾವು ಹುಟ್ಟಿದ ಸ್ಥಳಕ್ಕಾಗಿ ದೇವರು ಸ್ತೋತ್ರ ಮಾಡಬೇಕು. ನಾವು ಹುಟ್ಟಿದ ಕುಟುಂಬಕ್ಕಾಗಿ ಸ್ತೋತ್ರ ಮಾಡಬೇಕು. ನಾವು ಬೆಳೆದ ಸ್ಥಳಕ್ಕಾಗಿ, ನಾವು ಭೇಟಿಯಾದ ಜನರಿಗಾಗಿ ಸ್ತೋತ್ರ ಮಾಡಬೇಕು. ಇಲ್ಲಾಂದ್ರೆ ಇವತ್ತಿಲ್ಲಿ ನಾವು ಬರ್ತಿರ್ಲಿಲ್ಲ. ದೇವ್ರ ಹತ್ರ, ದೇವ್ರ ಮೇಲೆ ಗುಣಗಾಡೋದಕ್ಕೆ ಏನೇ ಇಲ್ಲ. ದೇವರ ಸಮಯದಲ್ಲಿ ಎಲ್ಲವೂ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ಇವತ್ತಿಗೂ ಕೂಡ ಇಸ್ರಾಯೇಲ್ ದೇಶವನ್ನು ನಾಶ ಮಾಡಬೇಕು ಅಂತ 56 ದೇಶಗಳು ಪ್ರಯತ್ನ ಮಾಡ್ತಾ ಇದೆ. ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಪ್ರಯತ್ನ ಮಾಡ್ತಾ ಇದೆ. ಇಂಥ ಇವಾಗಲಾದ್ರೂ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋದ್ರೆ 10 ದೇಶಗಳು ಬಂದು ತಡೀತವೆ. ಬೇಡ, ಸಮಾಧಾನವಾಗಿರಿ. ಇವಾಗೆಲ್ಲ ಅಣು ಬಾಂಬ್ಗಳಿರೋದ್ರಿಂದ, ನ್ಯೂಕ್ಲಿಯರ್ ಬಾಂಬ್ ಇರೋದ್ರಿಂದ ಒಂದು ಬಾಂಬ್ ಹಾಕಿದ್ರೆ ಸಾಕು, ಒಂದು ದೇಶನೇ ನಾಶವಾಗುವಷ್ಟು ಮಟ್ಟಕ್ಕೆ ಬಾಂಬ್ಗಳು ರೆಡಿಯಾಗಿವೆ. ಹಾಗಾಗಿ ಇಲ್ಲ, ಎಲ್ಲರೂ ಸಮಾಧಾನ ಹೋಗೋಣ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳವರೆಲ್ಲ ಬಂದು ಸಮಾಧಾನ ಮಾಡಬೇಕು. ಆ ಕಾಲದಲ್ಲಿ ಐಗುಪ್ತರು ಬಲವಾಗಿದ್ದ ಕಾಲದಲ್ಲಿ, ಬಾಬಿಲೋನಿಯರು ಬಲವಾಗಿದ್ದ ಕಾಲದಲ್ಲಿ ಯಾವ ದೇಶನೂ ಬರ್ತಿಲ್ಲ ಅವ್ರ ವಿರುದ್ಧವಾಗಿ. ಅವ್ರು ಯಾವ ದೇಶ ಬೇಕಾದ್ರೂ ಸಂಪೂರ್ಣವಾಗಿ ನಾಶ ಮಾಡಬಹುದಾಗಿತ್ತು. ಅಂತ ಸರ್ವಶಕ್ತ, ಸರ್ವಾಡಳಿತ ಕಾಲದಲ್ಲೇ ಇಸ್ರಾಯೇಲ್ ದೇಶವನ್ನು ನಾಶ ಮಾಡೋಕ್ಕಾಗಿಲ್ಲ. ಇವಾಗ ಯಾರಿಗೇನಾದ್ರೂ ಮಾಡೋಕ್ಕಾಗತ್ತ? ಖಂಡಿತ ಇಲ್ಲ. ಇಸ್ರಾಯೇಲ್ ದೇಶವನ್ನ ಯಾರು ಕೂಡ ನಾಶ ಮಾಡೋಕ್ಕಾಗಲ್ಲ. ಈಗಲೂ ಕೂಡ 56 ಮುಸ್ಲಿಂ ದೇಶಗಳು ಒಟ್ಟಾಗಿ ಇಸ್ರಾಯೇಲ್ ದೇಶದ ಸುತ್ತಲೂ ಬಂದು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ ಇಸ್ರಾಯೇಲ್ ದೇಶವನ್ನು ನಾಶ ಮಾಡೋಕ್ಕಾಗಲ್ಲ. ಯೇಸು ಬರೋ ತನಕ ಇಸ್ರಾಯೇಲ್ ದೇಶ ಇರುತ್ತೆ ಅಂತ ವಾಗ್ದಾನದಲ್ಲಿದೆ, ಬೈಬಲಲ್ಲಿದೆ, ಇರುತ್ತೆ. ಆಮೇಲೆ ಇಸ್ರಾಯೇಲ್ ದೇಶವನ್ನು ಯಾರು ನಾಶ ಮಾಡೋಕ್ಕಾಗಲ್ಲ. ಆದ್ರೆ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಯೇಸುವೇ ಕ್ರಿಸ್ತನು ಅಂತ ಅವ್ರು ಅಂಗೀಕರಿಸ್ಕೊಳ್ತಿಲ್ಲ. ಇವತ್ತು ಅವ್ರ ಯುದ್ಧಗಳಲ್ಲಿ ಯಾಕಿದ್ದಾರೆ, ಇವತ್ತು ಅವ್ರ ಸಮಸ್ಯೆಗಳಲ್ಲಿ ಯಾಕಿದ್ದಾರೆ ಅಂದ್ರೆ ಅವ್ರಿನ್ನೂ
ಮೆಸ್ಸಿಯನ್ಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಯೇಸು ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಯೇಸು ಅಂದ್ರೆ ಮೆಸ್ಸಿಯನ್ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಆಗ್ಲೇ ಯೇಸು ಬಂದಾಯ್ತು, ಅದು ಅವ್ರು ತಿಳ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅವ್ರು ಯೇಸುನ ಕ್ರಿಸ್ತನಾಗಿ ನಂಬ್ತಾ ಇಲ್ಲ ಗೊತ್ತಾ? ಯೇಸುನ ಮೆಸ್ಸಿ ಅಂತ ಇಸ್ರಾಯೇಲ್ ಯಾಕೆ ನಂಬ್ತಾ ಇಲ್ಲ ಗೊತ್ತಾ? ಅವ್ರು ಅನ್ಕೊಂಡಂಗೆ ಯೇಸು ಬಂದಿಲ್ಲ. ಅದಕ್ಕೆ ಅವ್ರು ಅನ್ಕೊಂಡಿದ್ದೇನು, ರಾಜನಾಗಿ ಬರ್ತಾನೆ ಯೇಸು, ರಾಜನಾಗಿ. ನಾವು ಸತ್ಯಾರಸ ಅಸತ್ಯಾರಸ ಅಂತ ನಂಬಿದ್ದೇವೆ, ಆರಾಧನೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಯೇಸು ರಾಜನಾಗಿ ಕಾಣ್ತಾ ಇಲ್ಲ, ಒಂದು ಬಡಗಿಯ ಮಗನಾಗಿ ಕಾಣ್ತಾ ಇದ್ದಾರೆ. ಯೇಸುನ ಅವರು ಒಂದು ಬಡಗಿಯ ಮಗನಾಗಿ ನೋಡ್ತಾ ಇದ್ದಾರೆ. ಯೇಸುನ ಅವರು ಒಂದು ಬಡ ಕುಟುಂಬದಲ್ಲಿ ಬಂದಂತ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಆದ್ರೆ ಯೇಸುವೆ ಕ್ರಿಸ್ತನು ಅಂತ ತಿಳ್ಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ನಾವು ಇನ್ನೂ ಸಮಸ್ಯೆಗಳಿಲ್ಲ. ಇಲ್ಲಿ ಕೂತಿರುವ ನೀನು ಕೂಡ ಯೇಸುವೆ ಕ್ರಿಸ್ತನು, ಯೇಸುವೆ ನಿನ್ನ ಜೀವಿತದಲ್ಲಿ ದೇವರು, ಯಜಮಾನನು, ರಕ್ಷಕನು ಅಂತ ನೀನು ತಿಳ್ಕೊಂಡಿಲ್ಲ, ನಂಬಿಲ್ಲ ಅಂದ್ರೆ ಇಸ್ರಾಯೇಲ್ ಹಾಗೆ ನೀನು ಕೂಡ ಅನೇಕ ಸಮಸ್ಯೆಗಳಲ್ಲಿ ಜೀವಿಸ್ತಾ ಇರ್ತೇವೆ. ನೀನ್ ಸಭೆಗೆ ಬರ್ತಾ ಇರ್ಬೋದು, ಯೇಸು ನಂಬಿದ್ದೀನಿ ಅಂತ ಅನ್ಕೊಳ್ತಿರ್ಬೋದು, ದೀಕ್ಷಾಸನ ತಗೊಂಡಿದ್ದೀನಿ ಅಂತ ಅನ್ಕೊಂಡಿರ್ಬೋದು, ಇವಾಗ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಅನ್ಕೊಳ್ಬೋದು. ಆದ್ರೂ ಯಾಕೆ ನನ್ನ ಜೀವನ ಎಷ್ಟೊಂದು ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀನು ಚಿಂತೆ ಮಾಡುವಾಗ, ಯೋಚಿಸುವಾಗ ನೀನು ಸರಿಪಡಿಸ್ಕೊಳ್ಳುವಂಥದ್ದಿದೆ. ಅಲ್ಲೂಯ್ಯ, ನಿನ್ನ ನಂಬಿಕೆನ ಸರಿಪಡಿಸ್ಕೊಳ್ಳುವಂಥದ್ದಿದೆ. ದೇವ್ರ ನಾಮ ಸ್ತೋತ್ರವಾಗಲಿ. ಮುಖ್ಯ ಸಂದೇಶದಲ್ಲಿ ನೋಡೋಣ. ಹಾಗೆ ಎಲ್ಲಾಗ ಇಸ್ರಾಯೇಲರ ಮರುಸ್ಥಾಪನೆ ಬಗ್ಗೆ. ಇಸ್ರಾಯೇಲರು 3 ಗುಂಪುಗಳಾಗಿ ಹಿಂತಿರುತ್ತಾರೆ. ಎಷ್ಟು ಗುಂಪು? 3 ಗುಂಪುಗಳಾಗಿ ಅವರು ಹಿಂತಿರುಗಿ ಬರೋದನ್ನ ನಾವು ನೋಡ್ತೇವೆ. ಮೊದಲನೇ ಗುಂಪು ಬಂದು ಇವರು ಕ್ರಿಸ್ತಪೂರ್ವ 538, ಕ್ರಿಸ್ತಪೂರ್ವ 538ರಲ್ಲಿ ಅವ್ರು ಹಿಂತಿರುಗಿ ಬರೋದನ್ನ ನಾವು ನೋಡ್ತೇವೆ. ಯಾರ ನಾಯಕತ್ವದಲ್ಲಿ ಅಂದ್ರೆ ಜೆರುಬ್ಬಾಬೆಲ್. ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಅವರು ಹಿಂತಿರುಗಿ ಬರ್ತಾರೆ. ಎಜ್ರ, ಒಂದರಿಂದ 2ನೇ ಅಧ್ಯಾಯ ನೋಡ್ಬೋದು. 2ನೇದಾಗಿ ಎಷ್ಟು ಜನ ಬರ್ತಾರೆ ಅಂದ್ರೆ ಸುಮಾರು, ಮೊದಲನೇ ಗುಂಪಾಗಿ ಅವರು ಬರುವವರು ಸುಮಾರು 42,360 ಜನ. ಎಷ್ಟು ಜನ? ಸುಮಾರು 42,360 ಜನರು ಮೊದಲನೇ ಗುಂಪಾಗಿ ಅವರು ಜೆರುಬ್ಬಾಬೆಲ ನಾಯಕತ್ವದಲ್ಲಿ ಅವರು ಹಿಂತಿರುಗಿ ಬರೋದನ್ನ ನಾವು ನೋಡ್ತೇವೆ. ಮತ್ತೆ ಇವ್ರು ಬಂದು ಮಾಡುವಂತ ಕೆಲಸ ಏನು, ಏನಕ್ಕಾಗಿ ದೇವರು ಇವರನ್ನ ಕರ್ಕೊಂಡು ಬರ್ತಾರೆ ಅಂದ್ರೆ ದೇವಾಲಯವನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ ಎಂಬುದಾಗಿ ನೋಡ್ತೀವಿ. ಇದು ಎಜ್ರ 3ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ನಾವು ನೋಡ್ಬೋದು. ಇದು 2:64. ಮೊದಲನೇ ಗುಂಪು ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತನ ಬರೋದಕ್ಕೆ ಮುಂಚೆ 538ನೇ ಇಸ್ವಿಯಲ್ಲಿ ಅವರು ಬರೋದನ್ನು ನೋಡ್ತೀವಿ. ವರ್ಷದಲ್ಲಿ ಜೆರುಬ್ಬಾಬೆಲ್ನ ನಾಯಕನಾಗಿ ಇರ್ತಾನೆ. ಸುಮಾರು 42,360 ಜನರು ಹಿಂತಿರುಗಿ ಬರ್ತಾರೆ. ಇವ್ರು ಬರೋ ಉದ್ದೇಶ, ದೇವರನ್ನು ಕರ್ಕೊಂಡ್ಬರೋ ಉದ್ದೇಶ ಏನಂದ್ರೆ ಬಿದ್ದೋಗಿರುವಂತಹ ದೇವಾಲಯವನ್ನು ಮತ್ತೆ ಕಟ್ಟೋದಕ್ಕಾಗಿ. ಆಮೇಲೆ ಮತ್ತೆ 2ನೇ ಗುಂಪನ್ನ ನಾವು ನೋಡುವಾಗ ಎರಡನೇ ಗುಂಪು
ಕ್ರಿಸ್ತಶಕ 458ನೇ ಇಸ್ವಿಯಲ್ಲಿ ಅವರು ಹಿಂತಿರುಗಿ ಬರ್ತಾರೆ. ಯಾರ ನಾಯಕತ್ವದಲ್ಲಿ ಬರ್ತಾರೆ ಅಂದರೆ ಎಜ್ರ. ಎಜ್ರನ ನಾಯಕತ್ವದಲ್ಲಿ ಅವರು ಹಿಂತಿರುಗಿ ಬರೋದನ್ನು ನೋಡ್ತೇವೆ. ಇದ್ರ ಬಗ್ಗೆ ಎಜ್ರ 7ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ ನಾವು ನೋಡ್ಬೋದು. ಎರಡನೇದಾಗಿ ಇದು ನೋಡುವಾಗ ಎಷ್ಟು ಜನ ಹಿಂತಿರುಗಿ ಬರ್ತಾರೆ ಅಂದರೆ ಸುಮಾರು 1754 ಜನ ಅವರು ಹಿಂತಿರುಗಿ ಬರ್ತಾರೆ. ಇವರು ಏನಕ್ಕಾಗಿ ಹಿಂತಿರುಗಿ ಬರ್ತಾರೆ? ಇವರ ಕೆಲಸ ಏನು ಅಂದರೆ ಎರಡು ಮುಖ್ಯವಾದ ವಿಷಯಗಳು. ಮೊದಲನೇದು, ಧರ್ಮಶಾಸ್ತ್ರವನ್ನು ಮರ್ತೋಗಿರ್ತಾರೆ, ದೇವರ ವಾಕ್ಯಗಳನ್ನು ಮರ್ತು ಬಿಟ್ಟಿರ್ತಾರೆ. ಹಾಗಾಗಿ ಧರ್ಮಶಾಸ್ತ್ರವನ್ನು ಮತ್ತೆ ಇಸ್ರಾಯೇಲ್ಗೆ ಕಲಿಸ್ಕೊಡ್ಬೇಕು, ಅದರಲ್ಲಿರುವಂಥ ವಿಷಯಗಳನ್ನು ಕಲಿಸ್ಕೊಡ್ಬೇಕು ಅನ್ನೋದು ಒಂದಕ್ಕೆ. ಎರಡನೇದಾಗಿ, ಆರಾಧನೆ ಇರಲ್ಲ. ಈಗ ದೇವಾಲಯ ಕಟ್ಟಿದ್ದಾರೆ, ಆದರೆ ಆ ದೇವಾಲಯದಲ್ಲಿ ಆರಾಧನೆಗಳು ಹೇಗೆ ನಡಿಬೇಕು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. 70 ವರ್ಷಗಳಾಯ್ತು ಅವರು ಬಾಂಗ್ಲಾದೇಶಕ್ಕೆ ಸರಿಯಾಗಿ ಹೋಗಿ, ಹೊಸ ಹೊಸ ಸಂತತಿಗಳು ಬರ್ತಾಯಿದ್ರು, ಈಗ ವಾಪಸ್ ಬಂದಿದ್ದಾರೆ. ಆದರೆ ದೇವರಿಗೆ ಇಷ್ಟವಾದ ಆರಾಧನೆಗಳು ಹೇಗೆ ಮಾಡಬೇಕು, ಪಸ್ಕ ಹಬ್ಬ ಆಗಲಿ ಅಥವಾ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು, ದೇವರಿಗೆ ಇಷ್ಟವಾದಂತಹ ಆರಾಧನೆ ಹೇಗೆ ಮಾಡಬೇಕು, ಆ ದೇವಾಲಯದ ಕಾರ್ಯಗಳು ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಎಜ್ರನು ಒಬ್ಬ ಧರ್ಮಶಾಸ್ತ್ರದ ಪಂಡಿತನಾಗಿ, ಶಾಸ್ತ್ರಿಯಾಗಿ ವಾಪಸ್ ಬಂದು ಇಸ್ರಾಯೇಲಿಯರ ಮಕ್ಕಳಿಗೆ ಎಲ್ಲರೂ ಕೂಡ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ದೇವರ ವಾಕ್ಯಗಳಿದೆ, ದೇವರಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಕಲಿಸ್ಕೊಡೋದ್ರ ಜೊತೆಗೆ ದೇವರ ಸಭೆಯಲ್ಲಿ, ದೇವರ ಆಲಯದಲ್ಲಿ ಯಾವ ರೀತಿ ದೇವರ ಆರಾಧನೆ ನಡಿಬೇಕು ಅನ್ನೋದನ್ನ ಅವರು ಮನಸ್ಸಾಗಿಸ್ತಾರೆ. ಮೊದಲನೇದು, ಜೆರುಬ್ಬಾಬೆಲನ ಕಾಲದಲ್ಲಿ ದೇವಾಲಯ ಕಟ್ಟಲ್ಪಡ್ತು. ಎರಡನೇ ಗುಂಪಾಗಿ ಬಂದಿದ್ದು ಎಜ್ರನ ಕಾಲದಲ್ಲಿ ಬಂದರು. ಅವರು ಧರ್ಮಶಾಸ್ತ್ರವನ್ನ ಮತ್ತು ಆರಾಧನೆಯನ್ನು ಅನುಷ್ಠಾನ. ಆಮೇಲೆ ಇದು ನೀವು ಯಾವತ್ತೂ ಮರಿಬಾರ್ದು. ಮೂರನೇದಾಗಿ ನಾವು ನೋಡುವಾಗ, ಮೂರನೇ ಗುಂಪು ಕ್ರಿಸ್ತ ಪೂರ್ವ 445ರಲ್ಲಿ ಬರ್ತಾರೆ. ಈ ಮೂರನೇ ಗುಂಪು ಬಂದು ನೆಹೆಮೀಯನ ನಾಯಕತ್ವದಲ್ಲಿ ಬರೋದನ್ನು ನಾವು ನೋಡ್ತೇವೆ. ಎಜ್ರ 8 1ರಿಂದ 20ರಲ್ಲಿ ಆ ಜನರು ವಾಪಸ್ ಬಂದಿದ್ದ ನೋಡ್ತೇವೆ. ಮತ್ತು ಇವರು ಈ ಧರ್ಮಶಾಸ್ತ್ರವನ್ನು ಕಲಿಸ್ಕೊಟ್ಟಿದ್ದನ್ನೆಲ್ಲ ನಾವು ವಚನಗಳಲ್ಲಿ ನೋಡ್ಬೋದು. ಈಗ ನಾವು ಓದ್ಕೊಂಡು ಧರ್ಮಶಾಸ್ತ್ರವನ್ನು ಕಲಿಸಿದ್ದಾಗಲಿ ಅದೆಲ್ಲ 7ನೇ ಅಧ್ಯಾಯದಲ್ಲಿ 6, 7ರಲ್ಲಿ ಯಾವ ರೀತಿ ಎಜ್ರನು ದೇವರ ಧರ್ಮಶಾಸ್ತ್ರದಲ್ಲಿ ಪರಿಣಿತ ಹೊಂದಿಕೊಂಡು ಬಂದ ಎಂಬುದಾಗಿ ನೋಡ್ತೇವೆ. ಮತ್ತು ಇದರಲ್ಲಿ ಎಷ್ಟು ಜನ ಬಂದರು ಅಂತ ಹೇಳಿದ್ರೆ, ಇದು ಒಂದು ನೆಹೆಮೀಯ 1ರಿಂದ 13ರಲ್ಲಿ ನೋಡ್ಬೋದು. ಇವನ ಒಂದು ನಾಯಕತ್ವದಲ್ಲಿ ಅವರು ಹಿಂತಿರುಗಿ ಬಂದರು ಅಂತ. ಎಷ್ಟು ಜನ ಬಂದರು ಅಂದರೆ 42,000 ಜನರು. ಇದೆಲ್ಲ ಒಂದು ವೇಳೆ ನಿಮಗೆ ಯಾವ ರೀತಿ ಸಹಾಯವಾಗುತ್ತೆ ಅಂತ ಹೇಳಿದ್ರೆ, ದೇವರು ಒಬ್ಬೊಬ್ಬನ ಆರಿಸ್ಕೊಳ್ತಾರೆ, ಕಳಿಸ್ತಾರೆ ಅಂದರೆ ಅದಕ್ಕೆ ದೇವರದೇ ಆದಂತಹ ಒಂದು ಉದ್ದೇಶ ಇರುತ್ತೆ, ಅದನ್ನು ಮರಿಬಾರ್ದು. ನೆಹೆಮೀಯ 7:66-67ರಲ್ಲಿ ನಾವು ನೋಡಬಹುದು ಈ ಜನ ಹಿಂತಿರುಗಿ ಬಂದಿದ್ದು. ಮತ್ತೆ ಏನಕ್ಕಾಗಿ ಇವರು ಬರ್ತಾರೆ ಅಂದರೆ,
ಗೋಡೆಗಳೆಲ್ಲ ಬಿದ್ದೋಗಿರುತ್ತೆ. ನೆಹೆಮೀಯನ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರೆ ಆ ಗೋಡೆಗಳೆಲ್ಲ ಬಿದ್ದೋಗಿರುತ್ತೆ, ಕುಸಿದೋಗಿರುತ್ತೆ, ಬೆಂಕಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿಂದ ಒಬ್ಬನು ಬಂದು ನೆಹೆಮೀಯನು ನೋಡ್ತಾನೆ ಅವನನ್ನ. ಯೆರೂಸಲೇಮ್ ಪಟ್ಟಣ ಹೇಗಿದೆ, ನಮ್ಮ ದೇವರ ಒಂದು ಪಟ್ಟಣ ಆಲಯ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಹೊಡೆದೋಗಿದೆ, ಎಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆ ನೆಹೆಮೀಯನ ಒಂದು ಹೃದಯದಲ್ಲಿ ಒಂಥರ ದೈವಿಕ ಆ ಒಂದು ದುಃಖ ಅನ್ನೋದು ನಾವು ನೋಡ್ಬೋದು. ಅದಕ್ಕಾಗಿ ದೇವರ ಮಗನಾಗಿ ದೇವರಲ್ಲಿ ಇದ್ದಂಥ ನೆಹೆಮೀಯ ಪಾನದಾಯಕನಾಗಿರ್ತಾರೆ, ರಾಜನಿಗೆ ಪಾನ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಒಂದೊಂದು ದಿನ ಯಾವಾಗಲೂ ಖುಷಿಯಾಗಿದ್ದಂತಹ ಆ ನೆಹೆಮೀಯ ಒಂದೊಂದು ಆ ದಿನದಲ್ಲಿ ಯಾವಾಗ ಇವನು ಯೆರೂಸಲೇಮಿನ ಸುದ್ದಿ ಕೇಳ್ತಾನೋ ಸೋತೋಗಿ ಮುಖ ಎಲ್ಲ ಬಾಡೋಗಿರುತ್ತೆ. ಆಗ ಆ ನರಸನಿಗೆ ಹೇಳ್ತಾನೆ, ಏನಾಯ್ತು ನಿನಗೆ, ದಿನಾ ಸಂತೋಷವಾಗಿರುವ ನೀನು ಇವತ್ತಾಕೋ ದುಃಖದಲ್ಲಿ ಕೂತಿದೆಯಲ್ಲ ಅಂತ ಹೇಳಿದ್ರೆ, ನನ್ನ ದೇಶ, ನನ್ನ ಪಟ್ಟಣ, ನನ್ನ ಯೆರೂಸಲೇಮಿನ ಗೋಡೆಗಳು ಪಾಳು ಬಿದ್ದೋಗಿರ್ಬೇಕಾದ್ರೆ ನಾನು ಹೇಗೆ ಸಂತೋಷವಾಗಿರೋಕ್ಕಾಗುತ್ತೆ ಅಂತ. ದೇವರ ಮಕ್ಕಳು ಎಲ್ಲಿದ್ರು ಕೂಡ ದೇವರ ಸೇವೆ ಮೇಲೆ, ದೇವ್ರಿಗೆ ಇಷ್ಟವಾದದ್ರ ಮೇಲೆ ಮನಸ್ಸಿರುತ್ತೆ. ಆಮೇಲೆ ಅವನಿಗೆ ಏನೀಗ ರಾಜನ ಮನೆಯಲ್ಲಿದ್ದಾನೆ, ಅರಮನೆಯಲ್ಲಿದ್ದಾನೆ, ಪಾನ ಕೊಡುವಂಥ ಕೆಲಸ ಒಂದು ಶ್ರೇಷ್ಠವಾದ ಕೆಲಸ, ರಾಜನ ಜೊತೆಯಲ್ಲಿರುವಂಥ ಕೆಲಸ. ಅವನಿಗೇನು ಕಡಿಮೆ ಇಲ್ಲ, ಅವನ ಕುಟುಂಬಕ್ಕೇನು ಕಡಿಮೆ ಇಲ್ಲ, ಅವನ ಲೈಫ್ ಸೆಟ್ಲ್ ಆಯ್ತು, ಆರಾಮಾಗಿರ್ಬೋದಾಗಿತ್ತಲ್ಲ. ಯೆರೂಸಲೇಮಲ್ಲಿ ಎಲ್ಲೋ ಪಾಳು ಬಿದ್ದಿರೋ ಗೋಡೆಗಳ ಬಗ್ಗೆ ಅವನಿಗೆ ಯಾಕೆ ಚಿಂತೆ? ಆದರೆ ಇದು ದೇವರ ಚಿತ್ತ, ಇದು ದೇವರ ಕೆಲಸ. ಅವನು ಚೆನ್ನಾಗಿರ್ಬೇಕಲ್ಲ, ಅವನು ಈ ಲೋಕದಲ್ಲಿ ಹುಟ್ಟು ಬಂದಿದ್ದು. ಈ ಗೋಡೆಗಳನ್ನ ಕಟ್ಟಬೇಕಾದ್ರೆ ನೆಹೆಮೀಯನೇ, ಅದಕ್ಕಾಗಿನೇ ಅವನ ದೇವರು ಈ ಲೋಕದಲ್ಲಿ ಕಳಿಸಿದ್ದು. ಆಮೇಲೆ ಅವನ ಜೀವನದಲ್ಲಿ ಅವನು ಸಾಧನೆ ಮಾಡಬೇಕಿದ್ದೆಲ್ಲ ಇದು, ಅವನ ಜೀವನದಲ್ಲಿ ಅವನು ಪೂರ್ತಿ ಮಾಡಬೇಕಾಗಿದ್ದೆಲ್ಲ ರಾಜನಿಗೆ ಪಾನ ಕೊಟ್ಕೊಂಡಿರೋಕ್ಕಲ್ಲ. ಆದ್ರೆ ಯಾಕೆ ದೇವರು ಆ ಸ್ಥಾನವನ್ನು ಕೊಟ್ಟರು ಅಂತ ಹೇಳಿದ್ರೆ, ಆ ರಾಜನ ಮಾತ್ರನೇ ಇವನನ್ನ ಸಕಲ ಅಧಿಕಾರದ ಜೊತೆಗೆ ಈ ಗೋಡೆಗಳು ಪಟ್ಟಣವನ್ನು ಕಟ್ಟೋದಕ್ಕೆ ಬೇಕಾಗಿರುವಂತಹ ಹಣವನ್ನು ಕೊಡೋ ಶಕ್ತಿ ಆ ರಾಜನ ಕೈಲೇ ಇರೋದು. ಅದಕ್ಕಾಗಿ ಅವನ ಕೈ ಕೆಳಗೆ ಇರುವಂತೆ ಮಾಡಿದೆ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಬಗ್ಗೆನೂ ನೋಡೋದು ಕೂಡ ರಾಜನ ಜೊತೆಯಲ್ಲಿ ಅವರಿದ್ರು, ರಾಜನಿಗೆ ಇಷ್ಟವಾದ ಮಂತ್ರಿಗಳಾಗಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರು ಏನಂದ್ರು ಕೂಡ ನಾಳೆ ಬೆಳಗ್ಗೆ ರಾಜನು ಕೇಳೋ ಹಂತದಲ್ಲಿ ದೇವರವ್ರನ್ನ ಇರಿಸ್ತಾರೆ. ಎಸ್ತೇರಳ ಬಗ್ಗೆ ನೋಡಿದ್ರೆ ಎಲ್ಲಿಂದಲೋ ಹೋದಂತ ಎಸ್ತೇರಳು ಅರಮನೆಯಲ್ಲಿ ಮಹಾರಾಣಿಯಾಗಿರ್ತಾಳೆ. ಕಾರಣ ಏನು? ಒಂದಾನೊಂದು ದಿನ ಬರುತ್ತೆ, ಆ ದಿನದಲ್ಲಿ ಯಹೂದ್ಯರನ್ನ ಕಾಪಾಡಬೇಕಾಗಿರೋದು ಎಸ್ತೇರಳೇ ಇರೋದು. ಸೊ ದೇವರು ತನ್ನ ಮಕ್ಕಳನ್ನ ಆ ಜಾಗದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅವರು ದೇವರ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಆಮೇಲೆ ಆ ಕ್ಷೇತ್ರಗಳನ್ನ ದೇವರ ಮಕ್ಕಳು ರಕ್ಷಿಸಬೇಕು ಎಂಬುದಾಗಿದೆ. ಸೊ ಈ 3 ವಿಷಯಗಳನ್ನ ನೆನಪಿಟ್ಕೊಳ್ಳಿ. 3 ಗುಂಪುಗಳಾಗಿ ಬರ್ತಾರೆ. ಒಂದು ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಬಂದು ದೇವಾಲಯವನ್ನು ಕಟ್ತಾರೆ. 2ನೇ ಗುಂಪು ಎಜ್ರನ ಕಾಲದಲ್ಲಿ, ಎಜ್ರ ನಾಯಕತ್ವದಲ್ಲಿ ಬಂದು ಅವರು ಧರ್ಮಶಾಸ್ತ್ರವನ್ನು ಮತ್ತು ಆರಾಧನೆ ಮನಸ್ಥಾಪನೆ ಮಾಡ್ತಾರೆ. 3ನೇದಾಗಿ ನೆಹೆಮೀಯನ ಕಾಲದಲ್ಲಿ ನೆಹೆಮೀಯನ ಒಂದು ನಾಯಕತ್ವದಲ್ಲಿ ಒಂದು ಗುಂಪು ಬಂದು ಅವರು ಬಿದ್ದೋಗಿರುವಂತಹ ಯೆರೂಸಲೇಮಿನ ಗೋಡೆಗಳನ್ನ ಕಟ್ತಾರೆ. ರಾತ್ರಿ ಹಗಲು ಅವ್ರು ಕಟ್ಟೋದು. ಒಂದು ಕೈಯಲ್ಲಿ ಟಾರ್ಚ್ ಇಟ್ಕೊಂಡು, ಬೆಂಕಿ ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಒಂದು ಕೈಯಲ್ಲಿ ಕತ್ತಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾಕೆಂದ್ರೆ ಶತ್ರುಗಳು ಬಂದ್ರೆ ಯುದ್ಧ ಮಾಡಿಕೊಂಡೆ ದೇವರ ಒಂದು ಕೋಟೆಯನ್ನು ಕಟ್ಟಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ 52 ದಿನದಲ್ಲಿ ಕಟ್ಟಿ ಮುಗಿಸ್ತಾರೆ. ಅದನ್ನು ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. 42,000 ಜನರು ಕಮಿಟೆಡ್ ಆಗಿದ್ರು, ಒಂದೇ ಮನಸ್ಸುಳ್ಳವರಾಗಿದ್ರು. ಜೆರುಬ್ಬಾಬೆಲ್ ಜೊತೆಯಲ್ಲಿ ಇರೋರಾಗಲಿ, ಎಜ್ರನ್ ಜೊತೆಯಲ್ಲಿ ಇರೋರಾಗಲಿ, ನೆಹೆಮೀಯನ ಜೊತೆಯಲ್ಲಿ ಇರೋರಾಗಲಿ ಒಂದು ಮನಸ್ಸಿನಿಂದ ಅವ್ರು ಇದ್ದಿಲ್ಲ ಅಂದಿದ್ರೆ ಒಬ್ಬೊಬ್ಬರೇ ಈ ನಾಯಕರಾಗಿ ಒಬ್ಬೊಬ್ಬರಿದ್ರು ಏನು ಮಾಡೋಕ್ಕಾಗ್ತಿತ್ತು? ಏನು ಮಾಡೋಕ್ಕಾಗ್ತಿತ್ತು? ಎಲ್ಲರಲ್ಲೂ ಕೂಡ ನಾಯಕರಿಗಿದ್ದ ಅಲ್ಲಿ ಅವ್ರ ಜೊತೆಯಲ್ಲಿದ್ದ ಎಲ್ಲರಿಗೂ ಇದ್ದದ್ರಿಂದಲೇ ಆ ಕೆಲಸಗಳನ್ನ ಮಾಡಿ ಮುಗಿಸೋದಕ್ಕೆ ಸಾಧ್ಯವಾಯಿತು. ಇವತ್ತು ದೇವರು ನಿನಗೂ ನನಗೂ ಕೊಟ್ಟಿರುವಂತಹ ಕೆಲಸ ಲೋಕ ಸುವಾರ್ತಿಕರಣ. ಆಮೇಲೆ ಭಾರತ ದೇಶದ ಸೇವೆ. ಯೋಚನೆ ಮಾಡಿ, ಒಬ್ಬ ಜೆರುಬ್ಬಾಬೆಲ್ ಎಲ್ಲೋ ನೋಡೇ ಇಲ್ಲ ಯೆರೂಸಲೇಮಿಂದ. ಅವರ ಪೂರ್ವಿಕರು ಬಂದಿದ್ದು ಯೆರೂಸಲೇಮ್ ಎಲ್ಲಿದೆ, ದೇವಾಲಯ ಎಲ್ಲಿದೆ ಅಂತಾನೆ ಗೊತ್ತಿರಲಿಲ್ಲ ಜೆರುಬ್ಬಾಬೆಲ್ಗೆ. ಅಲ್ಲಿ ಹೋಗೋ ತನಕ ಅವ್ನು ಊಹೆನೂ ಮಾಡಲಿಲ್ಲ, ನಾನು ಹೋಗಿ ಅಲ್ಲಿ ದೇವಾಲಯ ಕಟ್ಟಕ್ಕೆ ಆಗುತ್ತೆ ನನ್ನ ಕೈಲ ಅಂತ. ಸೋತು ಹೋಗಿದ್ದ, ಅಲ್ಲಿ ಶತ್ರುಗಳೆಲ್ಲ ಬಂದು ತಡೆ ಮಾಡ ಸೋತು ಹೋಗಿದ್ದ. ದೇವರು ಮತ್ತೆ ಅವನು ಬಲಪಡುತ್ತ, ನಿನ್ನಿಂದ ಅಲ್ಲ ನನ್ನ ಆತ್ಮನಿಂದ ಆಗುತ್ತೆ ನೀನು ಹೋಗುವ. ಮತ್ತೆ ಆ ಕೆಲಸನ ಶುರು ಮಾಡಿ ಮುಗಿಸ್ತಾನೆ. ನೀನು ಒಂದು ಸಾಧನ ಅಷ್ಟೇ. ಚಾಕ್ ಪೀಸ್ ನನ್ನ ಕೈಲಿದೆ ಅಂದ್ರೆ ಇದಾಗಿದ್ದು ಹೋಗಿ ಏನು ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಇದೊಂದು ಸಾಧನ, ಇದನ್ನು ನಾನು ಉಪಯೋಗಿಸಿದ್ರೆ ಮಾತ್ರ ಇದು ಉಪಯೋಗ ಆಗುತ್ತೆ ಅಲ್ವಾ? ಹಾಗೆ ನೀನು ನಾನು ಸಾಧನ ದೇವ್ರ ಕೈಯಲ್ಲಿ. ನೀನಲ್ಲ ಮಾಡೋದು, ನಿನ್ನಿಂದ ದೇವ್ರು ಕೆಲಸ ಮಾಡಿಸ್ತಾನೆ, ನಿನ್ನಿಂದ ದೇವ್ರು ಸೇವೆ ಮಾಡಿಸ್ತಾನೆ. ಆಮೇಲೆ ದೇವ್ರ ನಾಮ. ಹಾಗಾಗಿ ಮುಕ್ತಾಯದಲ್ಲಿ ದೇವರು ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿದ್ದಾರೆ.
ಇಸ್ರಾಯೇಲರ ಹಾಗೆಯೇ ದೇವರು ಇವತ್ತು ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನರೆಲ್ಲರೂ ಕೂಡ ಸೈತಾನನ ಬಲೆಗಳಲ್ಲಿ ಹುಲ್ಲುಗಳಲ್ಲಿ ಚೌಕಟ್ಟುಗಳಲ್ಲಿದ್ದಾರೆ. ಇವ್ರನ್ನ ಯಾರು ಬಿಡಿಸ್ಬೇಕು? ಸೊ ಕ್ರಿಸ್ತರ ಸುವಾರ್ತೆಯನ್ನು ಹಿಡ್ಕೊಂಡು ನಾನು ನೀನು ಹೇಗೆ ಇಸ್ರಾಯೇಲ್ಯರು ಸಮಸ್ಯೆಗಳಲ್ಲಿದ್ದಾಗೆಲ್ಲ, ಇಸ್ರಾಯೇಲ್ಯರು ಬಂದಿಗಳಾಗಿದ್ದಾಗೆಲ್ಲ, ಗುಲಾಮರಾಗಿದ್ದಾಗ ಯೋಸೇಫನು ಮೋಶೆ ಹೋಗಿ ಬಿಡಿಸಿದ ಹಾಗೆ, ಸೆರೆಯಾಳುಗಳಾಗಿದ್ದಾಗ ದಾನಿಯೇಲನು ಶದ್ರಕ್ ಅಬೇದ್ನೆಗೋ ಬಿಡಿಸಿದ ಹಾಗೆ, ಹೊಸತುಶಾಹಿಯಲ್ಲಿದ್ದಾಗ ಆದಿ ಸಭೆಯ ಶಿಷ್ಯರುಗಳು ಹೋಗಿ ಸುವಾರ್ತೆಯ ಸಾರ್ಯವನ್ನು ಬಿಡಿಸಿದ ಹಾಗೆ ನೀನು ನಾನು ಏನ್ ಮಾಡಬೇಕು? ಈಗ ಇಡೀ ಪ್ರಪಂಚದಲ್ಲಿರುವಂತಹ ಯಹೂದ್ಯರು ಮಾತ್ರ ಅಲ್ಲ, ಅನ್ಯ ಜನರೆಲ್ಲ, ನಮ್ಮವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ ಎಲ್ಲರೂ ಕೂಡ ಈ ಸೈತಾನನ ಬಲೆಗಳಲ್ಲಿ, ವಿಗ್ರಹಾರಾಧನೆ ಎಂಬ ಬಲೆಗಳಲ್ಲಿ, ಮೂಢನಂಬಿಕೆಗಳೆಂಬ ಹುಲ್ಲುಗಳಲ್ಲಿ, ಮೋಸಗಳು, ತಪ್ಪಾದ ಬೋಧನೆಗಳೆಂಬ ಚೌಕಟ್ಟುಗಳೆಲ್ಲ ಅವರಿದ್ದಾರೆ. ಜಾತಿ ಮತ ಭೇದಗಳೆಂಬ ಆ ಚೌಕಟ್ಟುಗಳಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸತ್ಯದಿಂದ ಎಷ್ಟೋ ದೂರ ಇದ್ದಾರೆ, ನಾಶನದ ಮಾರ್ಗದಲ್ಲಿ ಅವರಿದ್ದಾರೆ. ಅವನ್ನ ಬಿಡಿಸೋರು ಯಾರು? ಅವತ್ತು ಯೆಶಾಯನ ಕಾಲದಲ್ಲಿ ಈ ಸ್ವರವನ್ನು ಕೇಳಿಕೊಂಡು ಯೆಶಾಯ ಹೇಳ್ತಾನೆ, ದೇವರೇ ನಾನಿದ್ದೀನಿ, ನನ್ನನ್ನು ಕಳಿಸುವ. ಅಲ್ಲೂಯ್ಯ. ಇವತ್ತು ಅದೇ ಮಾತು ನೀನು ನಾನು ಹೇಳೋಕ್ಕಾಗತ್ತ? ದೇವರೇ, ಸೈತಾನನ ಬಂಧನದಲ್ಲಿರುವಂಥ ನನ್ನ ಜನರಿಗೆ ಸುವಾರ್ತೆ ಎಂಬ ಬೆಳಕನ್ನು ತೆಗೆದುಕೊಂಡು ಹೋಗಿ ಅವರನ್ನು ನಿನ್ನ ಸತ್ಯ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ ನಡೆಸೋಕ್ಕೆ ನಾನಿದ್ದೀನಿ. ಈ ಸುವಾರ್ತೆನ ನೀನು ನನಗೆ ಕೊಟ್ಟಿದ್ದೀರಾ, ಈ ಸುವಾರ್ತೆಯಿಂದ ನಾನು ರಕ್ಷಿಸಿದ್ದೀರಾ, ಸತ್ಯವನ್ನು ತಿಳ್ಕೊಳ್ಳುವಂಥ ಸತ್ಯದ ಮಾರ್ಗ ನಡೆಸಿದ್ದೀರಾ. ಅದೇ ಸತ್ಯವನ್ನು ಹಿಡ್ಕೊಂಡು ಲೋಕದಲ್ಲಿ ನಾನು ಎಲ್ಲಿಗೆ ಹೋದರೂ ಏನೇ ಮಾಡಿದ್ರು ಅಲ್ಲಿರುವಂಥ ಜನರನ್ನ ರಕ್ಷಿಸ್ತೀನಿ ಅನ್ನುವಂಥ ಒಂದು ಶಬ್ದದೊಂದಿಗೆ, ಒಂದು ತೀರ್ಮಾನದೊಂದಿಗೆ ನಾವು ಇಲ್ಲಿಂದ ಹೋಗೋಣ. ದೇವರು ನಮಗೆ ಸ್ತೋತ್ರವಾಗಲಿ. ಸೊ ಪದೇ ಪದೇ ಒಬ್ಬರು ಇಬ್ಬರು ದೇವ್ರನ್ನ ಹಿಡ್ಕೊಂಡವ್ರು ಇದ್ರು ಕೂಡ ದೇವರು ಮತ್ತೆ ಮತ್ತೆ ಇಸ್ರಾಯೇಲರನ್ನ ಮರುಸ್ಥಾಪನೆ ಮಾಡಿದ್ರು ಎಂಬುದಾಗಿ ಮಾಡ್ತೀವಿ. ಮುಂದಿನ ವಾರದಲ್ಲಿ ಎಜ್ರನ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ. ಎಜ್ರನು ಯಾವ ರೀತಿ ದೇವರ ವಾಕ್ಯಗಳನ್ನು ಕಲ್ತ್ಕೊಂಡ ಎಂಬುದಾಗಿ, ಏನು ಅವನ ಜೀವನದಲ್ಲಿ ಅವನು ಮಾಡಿರುವಂಥದ್ದು, ಅವನ ಜೀವಿತವನ್ನು ಹಿಡ್ಕೊಂಡು ಅವನು ಮಾಡಿರೋ ಕೆಲಸ ನಾವು ಯಾವ ರೀತಿ ಹಿಡ್ಕೊಂಡು ನಾವು ಮಾಡಬೇಕು ಅನ್ನೋದನ್ನ ಮುಂದಿನ ವಾರ ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬರಲಿಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಹಬ್ಬ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡಿದ ಬಿದ್ದು ಹೋದಂತಹ, ಚದುರಿ ಹೋದಂತಹ, ಗುಲಾಮರಾಗಿದ್ದಂತಹ, ಹೌದು ಸ್ವಾಮಿ, ಸೆರೆಯಾಳುಗಳಾಗಿದ್ದಂತಹ ಇಸ್ರಾಯೇಲರನ್ನ ಮತ್ತೆ ಮತ್ತೆ ನೀವು ಮರುಸ್ಥಾಪನೆ ಮಾಡಿದ ಹಾಗೆ ಅಪ್ಪ, ಸೈತಾನನ ಮಕ್ಕಳಾಗಿ ಪಾಪಿಗಳಾಗಿ ನಿಮ್ಮಿಂದ ದೂರವಾಗಿದ್ದ ನಮ್ಮನ್ನ ಮತ್ತೆ ನೀವು ಕರ್ಕೊಂಡ್ಬಂದು ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ ನಿಮ್ಮ ಮಕ್ಕಳಾಗಿ ಮರುಸ್ಥಾಪನೆ ಮಾಡಿರೋದಕ್ಕಾಗಿ ಸ್ತೋತ್ರ. ಈ ಸತ್ಯವನ್ನ ನಾವು ಲೋಕದ ಕಟ್ಟ ಕಡೆಯವರೆಗೂ ತೆಗೆದುಕೊಂಡು ಹೋಗಲು ಸಹಾಯ ಮಾಡಿ. ಇಲ್ಲಿ ಕೂಡಿ ಬಂದಿರುವಂತವರು ಈ ಯೂಟ್ಯೂಬ್ ಮೂಲಕ ನಿಮ್ಮ ವಾಕ್ಯವನ್ನು ಕೇಳ್ತಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನೀನು ಬಲಪಡಿಸಿ ಅಪ್ಪ, ಜೆರುಬ್ಬಾಬೆಲನ ಹಾಗೆ, ಎಜ್ರನ ಹಾಗೆ, ನೆಹೆಮೀಯನ ಹಾಗೆ ಈ ಕಾಲದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯಾಗಿದ್ದು ಈ ಸುವಾರ್ತೆನ ಮರುಸ್ಥಾಪನೆ ಮಾಡುವಂತೆ, ಸತ್ಯ ಸಭೆಗಳನ್ನ ಮರುಸ್ಥಾಪನೆ ಮಾಡುವಂತೆ, ಸತ್ಯದಲ್ಲಿರುವ ಶಿಷ್ಯರನ್ನ ಮರುಸ್ಥಾಪನೆ ಮಾಡುವಂತೆ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.